ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಫಾರ್ಮಕೋಕೈನೆಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಫಾರ್ಮಕೋಕೈನೆಟಿಕ್ಸ್ ಅಂದರೆ ಏನು ಅಂತ. ಸೊ ಫಸ್ಟ್ ಫಾರ್ಮಕೋ ಮೀನ್ಸ್ ಡ್ರಗ್, ಕೈನೆಟಿಕ್ಸ್ ಅಂದರೆ ಮೂವ್ಮೆಂಟ್. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಮೂವ್ಮೆಂಟ್ ಆಫ್ ಡ್ರಗನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ದಿ ಸ್ಟಡಿ ಆಫ್ ಮೂವ್ಮೆಂಟ್ ಆಫ್ ಡ್ರಗ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ನೋನ್ ಆ್ಯಸ್ ಫಾರ್ಮಕೋಕೈನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಒನ್ ಟೈಮ್ ನಾವು ಡೆಫಿನೇಷನ್ ನೋಡೋಣ. ಫಾರ್ಮಕೋಕೈನೆಟಿಕ್ಸ್ ರೆಫರ್ಸ್ ಟು ದಿ ಮೂವ್ಮೆಂಟ್ ಆಫ್ ಡ್ರಗ್ ವಿಥಿನ್ ದಿ ಬಾಡಿ. ಓಕೆ, ಸೊ ಬಾಡಿ ಒಳಗಡೆ ಏನಾಗ್ತಾ ಇದೆ, ಮೂವ್ಮೆಂಟ್ ಆಫ್ ಡ್ರಗ್ ಆಗ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಫಾರ್ಮಕೋಕೈನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಇದೇನಾಗಿದೆ, ಇಟ್ ಈಸ್ ದ ಆನ್ಸರ್ ಫಾರ್ ದಿ ಕ್ವಶನ್. ಓಕೆ, ಇಟ್ ಈಸ್ ದಿ ಆನ್ಸರ್ ಫಾರ್ ಕ್ವಶನ್. ಇದು ಆನ್ಸರ್ ಆಗಿದೆ ಯಾವ ಕ್ವಶನ್ದು, ವಾಟ್ ಡಸ್ ದಿ ಬಾಡಿ ಡೂ ಟು ದಿ ಡ್ರಗ್. ಅಂದರೆ ನಮ್ಮ ಬಾಡಿ ಡ್ರಗ್ ಅಂದರೆ ಮೆಡಿಸಿನ್ ಇದೆಯಲ್ಲ ಅದಕ್ಕೆ ಏನು ಮಾಡುತ್ತೆ, ನಮ್ಮ ಬಾಡಿ ಡ್ರಗ್ಗಿಗೆ ಏನು ಮಾಡುತ್ತೆ ಅಂತ ಕೇಳಿದಾಗ ನೀವೇನಂತ ಹೇಳಬೇಕು, ಫಾರ್ಮಕೋಕೈನೆಟಿಕ್ಸ್ ಮಾಡುತ್ತೆ. ಏನಂತ ಹೇಳಬೇಕು, ಫಾರ್ಮಕೋಕೈನೆಟಿಕ್ಸ್. ಸೊ ಫಾರ್ಮಕೋಕೈನೆಟಿಕ್ಸ್ ಅಂದರೆ ಇಲ್ಲಿ ಏನೇನು ಬರ್ತವೆ, ಇದ್ರೊಳಗಡೆ 4 ಪ್ರೋಸೆಸ್ ಬರ್ತವೆ. ಮೇಜರ್ ಪ್ರೋಸೆಸ್ ಅಂತ ಹೇಳ್ಬೋದು, ಇಂಪಾರ್ಟೆಂಟ್ ಪ್ರೋಸೆಸ್ ಅಂತ ಹೇಳ್ಬೋದು. ADME. A ಫಾರ್ ಅಬ್ಸಾರ್ಪ್ಷನ್, D ಫಾರ್ ಡಿಸ್ಟ್ರಿಬ್ಯೂಷನ್, M ಫಾರ್ ಮೆಟಾಬಾಲಿಸಮ್, E ಫಾರ್ ಎಕ್ಸ್ಕ್ರೀಷನ್. ಸೊ ಈ ವಿಡಿಯೋ ಅಪ್ರಾಕ್ಸಿಮೇಟ್ಲಿ 50 to 60 ಮಿನಿಟ್ ವಿಡಿಯೋ ಆಗಿರ್ಬೋದು. ಸ್ಕ್ರಿಪ್ಟ್ ಮಾಡಲಾರ್ದೆ ವಿಡಿಯೋ ನೋಡಿ ನಿಮಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂದರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ ಇಲ್ಲಿ ಸ್ವಲ್ಪ ಅಬ್ಸಾರ್ಪ್ಷನ್, ಡಿಸ್ಟ್ರಿಬ್ಯೂಷನ್, ಮೆಟಾಬಾಲಿಸಮ್ ಆ್ಯಂಡ್ ಎಕ್ಸ್ಕ್ರೀಷನ್ ಅಂತ. ಅಬ್ಸಾರ್ಪ್ಷನ್ ಮೀನ್ಸ್ ನಾವು ಯಾವುದೇ ಒಂದು ಡ್ರಗ್ ತೊಗೊಂಡಿದ್ದೀವಿ, ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ ಅಂದ್ಕೊಳ್ಳೋಣ. ಟ್ಯಾಬ್ಲೆಟ್ ತೊಗೊಂಡಿದ್ರೆ ಅದು ನಮ್ಮ ಸ್ಟಮಕ್ ಒಳಗಡೆ ಹೋಗುತ್ತೆ, ಸ್ಟಮಕ್ ಒಳಗಡೆ ಹೋಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಒಂದಿದು ಇಟ್ಟು ದೊಡ್ಡದು ಕ್ಯಾಪ್ಸೂಲ್ ಇರುತ್ತೆ ಅಥವಾ ಟ್ಯಾಬ್ಲೆಟ್ ಇರುತ್ತೆಲ್ಲ, ಸೊ ಟ್ಯಾಬ್ಲೆಟ್ ಹೋಗಿ ಅದು ನಿಮ್ಮ ಬಾಡಿ ಒಳಗಡೆ ಮೀನ್ಸ್ ನಿಮ್ಮ ಸ್ಟಮಕ್ ಒಳಗಡೆ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಸ್ಮಾಲ್ ಪೀಚಸಲ್ಲಿ ಅದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಿದ ಮೇಲೆ ಆ ಪ್ಲೇಸಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ಅಬ್ಸಾರ್ಪ್ಷನ್ ಆಗಿ ಏನಾಗುತ್ತೆ, ಅದು ನಮ್ಮ ಬ್ಲಡ್ ಒಳಗಡೆ ಹೋಗುತ್ತೆ. ಓಕೆ, ಸೊ ಯಾವುದೇ ಮೆಡಿಸಿನ್ನು ನಮ್ಮ ಬ್ಲಡ್ ಒಳಗಡೆ ಹೋಗಿದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ, ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ನಮ್ಮ ಸ್ಟಮಕ್ಕಿಂದ ನಮ್ಮ ಬ್ಲಡ್ ಒಳಗಡೆ ಹೋಗಿದೆ, ಅಬ್ಸಾರ್ಪ್ಷನ್ ಆಗಿದೆ. ಅಥವಾ ನೀವು IM ಇಂಜೆಕ್ಷನ್ ಕೊಟ್ಟಿದ್ದೀರಾ, ಇಂಟ್ರಾಮಸ್ಕುಲರ್, ಅಲ್ಲಿ ಕೂಡ ಏನಾಗುತ್ತೆ, ಆ ಡ್ರಗ್ ಅಬ್ಸಾರ್ವ್ ಆಗುತ್ತೆ. ಅಬ್ಸಾರ್ವ್ ಮೀನ್ಸ್ ಅದು ಏನಾಗಿದೆ, ಬ್ಲಡ್ ಒಳಗಡೆ ಹೋಗಿದೆ. ಓಕೆ, ಸೊ ಅಬ್ಸಾರ್ವ್ ಅಂದರೆ ಏನು, ಬ್ಲಡ್ ಒಳಗಡೆ ಹೋಗಿದೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್. ಸೊ ಒಂದು ಸಾರಿ ಬ್ಲಡ್ ಒಳಗಡೆ ಹೋಗಿದ ಮೇಲೆ, ಓಕೆ, ಸೊ ಡ್ರಗ್ ಏನಾಯ್ತು ಇವಾಗ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಒಳಗಡೆ ಹೋಯಿತು. ಓಕೆ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮೀನ್ಸ್ ಬ್ಲಡ್ ಒಳಗಡೆ ಹೋಗ್ತು. ಸೊ ಬ್ಲಡ್ ಒಳಗಡೆ ಹೋಗಿದ ಮೇಲೆ ಇಲ್ಲಿ ಏನಾಗುತ್ತೆ, ಆ ಡ್ರಗ್, ಓಕೆ, ಸೊ ಆ ಡ್ರಗ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಬೇರೆ ಬೇರೆ ಬಾಡಿ ಆರ್ಗನ್ಸ್ಗಳಿಗೆ, ಬೇರೆ ಬೇರೆ ಪಾರ್ಟ್ಸ್ಗಳಿಗೆ, ಬೇರೆ ಬೇರೆ ಟಿಶ್ಯೂಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತೆನಾ. ಓಕೆ, ಸೊ ಡಿಸ್ಟ್ರಿಬ್ಯೂಟ್ ಆಗಿದ್ಮೇಲೆ ಅಲ್ಲಿ ಏನಾಗುತ್ತೆ, ಅಫೆಕ್ಟ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನಿಮಗೆ ಏನು ತೊಗೊಳ್ಳೋಣ, ನಿಮ್ಮ ಬ್ರೈನ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿದೆ. ಓಕೆ, ಸೊ ನಿಮ್ಮ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಏನಾಗಿದೆ, ICP ಇನ್ಕ್ರೀಸ್ಡ್. ಇಂಟ್ರಾಕ್ರೇನಿಯಲ್ ಪ್ರೆಷರ್ ಯಾಕೆ ಜಾಸ್ತಿ ಆಗಿದೆ, ಬಿಕಾಸ್ ಆಫ್ CSF, ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ನಿಮ್ಮ ಹತ್ರ ಜಾಸ್ತಿ ಆಗಿದೆ. ಸೊ ಆ ಟೈಮಿಗೆ ನೀವು ಏನು ಮಾಡ್ತೀರಾ, ಡ್ರಗ್ ಕೊಟ್ಟಿದ್ದೀವಿ. ಓಕೆ, ನಾವೇನು ಕೊಟ್ಟಿದ್ದೀವಿ, ಡ್ರಗ್ ಕೊಟ್ಟಿದ್ದೀವಿ. ಯಾವ ಡ್ರಗ್ ಕೊಟ್ಟಿದ್ದೀವಿ, ಮ್ಯಾನಿಟೋಲ್. ಓಕೆ, ಸೊ ಮ್ಯಾನಿಟೋಲ್ ಎಲ್ಲಿ ತನಕ ಹೋಗ್ಬೇಕು, ಇವಾಗ ಬ್ರೇನ್ ತನಕ ಹೋಗಬೇಕು. ಎಲ್ಲಿ ತನಕ ಹೋಗಬೇಕು, ಬ್ರೇನ್ ತನಕ ಹೋಗಬೇಕು. ಯಾಕೆ ಬ್ರೇನ್ ತನಕ ಹೋಗಬೇಕು, ಯಾಕಂದರೆ ಅಲ್ಲಿ CSF ಫ್ಲೂಯಿಡನ್ನು ಕಡಿಮೆ ಮಾಡಬೇಕು. ಇಂಟ್ರಾಕ್ರೇನಿಯಲ್ ಪ್ರೆಷರನ್ನು ಅದು ಕಡಿಮೆ ಮಾಡಬೇಕು, ಜಾಸ್ತಿ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ಅದು ಬ್ರೇನ್ ತನಕ ಹೋಗಬೇಕು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಡಿಸ್ಟ್ರಿಬ್ಯೂಷನ್. ಎಲ್ಲ ಯಾವ್ಯಾವ ಬಾಡಿ ಆರ್ಗನ್ಸ್ಗಳಿಗೆ ಹೋಗಬೇಕಲ್ಲ ಅಲ್ಲಿ ಏನಾಗುತ್ತೆ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಏನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು ನಮ್ಮದು ಮೆಟಾಬಾಲಿಸಮ್. ಇಂಪಾರ್ಟೆಂಟ್, ಅಥವಾ ನಾವು ಇದನ್ನು ಬಯೋ ಟ್ರಾನ್ಸ್ಫಾರ್ಮೇಷನ್ ಅಂತ ಕೂಡ ಹೇಳ್ಬೋದು. ಮೆಟಾಬಾಲಿಸಮ್ ಅಥವಾ ಬಯೋ ಟ್ರಾನ್ಸ್ಫಾರ್ಮೇಷನ್. ಓಕೆ, ಸೊ ಮೆಟಾಬಾಲಿಸಮ್ ನೋಡೋಕ್ಕಿಂತ ಮೊದಲು ನಾವು ಸ್ವಲ್ಪ ಒಂದು
ನೋಡೋಣ ಡ್ರಗ್ಸ್ಗಳ ಬಗ್ಗೆ. ಓಕೆ, ಸೊ ಡ್ರಗ್ಸ್ ಯಾವ ಥರ ಇರಬಹುದು? ಒಂದು ಒಂದು ಲಿಪಿಡ್ ಸಾಲ್ಯುಬಲ್ ಡ್ರಗ್, ಇನ್ನೊಂದು ವಾಟರ್ ಸಾಲ್ಯುಬಲ್ ಡ್ರಗ್. ಓಕೆ, ಸೊ ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ಗಳು ಈಸಿಲಿಯಾಗಿ ಯಾವ ಕಡೆ ಅಂದರೆ ಯಾವ ಕಡೆ ಹೋಗ್ಬೋದು. ಬಿಕಾಸ್ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಅದು ಎದರಿನಿಂದಾಗಿದೆ? ಫಾಸ್ಫೋಲಿಪಿಡ್ ಬೈಲೇಯರ್. ಯಾವುದರಿಂದಾಗಿದೆ? ಸೆಲ್ ಮೆಂಬ್ರೇನ್, ಫಾಸ್ಫೋಲಿಪಿಡ್ ಬೈಲೇಯರ್. ಸೊ ಲಿಪಿಡ್ ಇರುತ್ತೆ ಅಲ್ಲ, ಈಸಿಲಿ ನಮ್ಮ ಸೆಲ್ ಮೆಂಬ್ರೇನನ್ನು ಕ್ರಾಸ್ ಮಾಡುತ್ತೆ. ಮೀನ್ಸ್ ಮೂಮೆಂಟ್ ಅಕ್ರಾಸ್ ದಿ ಮೆಂಬ್ರೇನ್ ನಮ್ಮ ಲಿಪಿಡ್ ಸಾಲ್ಯುಬಲ್ ಡ್ರಗ್ ಭಾಳ ಈಸಿಲಿ ಮಾಡುತ್ತೆ. ಇನ್ನೊಂದು ವಾಟರ್ ಸಾಲ್ಯುಬಲ್ ಡ್ರಗ್ ಈಸಿಲಿ ನಮ್ಮ ಸೆಲ್ ಮೆಂಬ್ರೇನ್ ಅಕ್ರಾಸ್ ಹೋಗೋದಿಲ್ಲ. ಓಕೆ, ಸೆಲ್ ಮೆಂಬ್ರೇನ್ ಕ್ರಾಸ್ ಮಾಡೋದಿಲ್ಲ ಈಸಿಲಿ ವಾಟರ್ ಸಾಲ್ಯುಬಲ್ ಇದ್ದರೆ ಈಸಿಲಿ ಸೆಲ್ ಮೆಂಬ್ರೇನ್ ಕ್ರಾಸ್ ಮಾಡೋದಿಲ್ಲ. ಬಟ್ ಲಿಪಿಡ್ ಸಾಲ್ಯುಬಲ್ ಏನು ಮಾಡುತ್ತೆ? ನಮ್ಮದು ಇದು ಇದೆಯಲ್ಲ, ನಮ್ಮ ಸೆಲ್ ಮೆಂಬ್ರೇನನ್ನು ಕ್ರಾಸ್ ಮಾಡುತ್ತೆ. ಓಕೆ, ಅಂದರೆ ಅಫೆಕ್ಟ್ ಸರಿಯಾಗಿ ಕೊಡುತ್ತೆ. ಡ್ರಗ್ ನೀವು ತಗೊಂಡಿದ ಮೇಲೆ ನಿಮಗೆ ರಿಸಲ್ಟ್ ಸರಿಯಾಗಿ ಬರುತ್ತೆ ಲಿಪಿಡ್ ಸಾಲ್ಯುಬಲ್ ಇದ್ದರೆ. ಬಟ್ ಓಕೆ, ಅಂದರೆ ಲಿಪಿಡ್ ಸಾಲ್ಯುಬಲ್ ಮೀನ್ಸ್ ಗುಡ್ ರಿಸಲ್ಟ್. ಬಟ್ ಎಕ್ಸ್ಕ್ರೀಟ್ ಆಗೋದಿಲ್ಲ. ಲಿಪಿಡ್ ಸಾಲ್ಯುಬಲ್ ಡೂ ನಾಟ್ ಎಕ್ಸ್ಕ್ರೀಟ್ ಮೀನ್ಸ್ ನಮ್ಮ ಬಾಡಿ ಹೊರಗಡೆ ಹೋಗೋದಿಲ್ಲ. ಇಟ್ ಮೀನ್ಸ್ ನಮ್ಮ ಕಿಡ್ನಿ ಇದೆಯಲ್ಲ, ಫಿಲ್ಟರ್ ಮಾಡೋದಿಲ್ಲ. ಕಿಡ್ನಿ ಡಸ್ ನಾಟ್ ಫಿಲ್ಟರ್ ಲಿಪಿಡ್ ಸಾಲ್ಯುಬಲ್ ಡ್ರಗ್. ಗೊತ್ತಾಯ್ತು? ಕಿಡ್ನಿ ಇದೆಯಲ್ಲ, ಅದು ಲಿಪಿಡ್ ಸಾಲ್ಯುಬಲ್ ಡ್ರಗ್ಸನ್ನು ಫಿಲ್ಟರ್ ಈಸಿಲಿ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಲಿಪಿಡ್ ಸಾಲ್ಯುಬಲ್ ಡ್ರಗ್ ಇರೋದು ವಾಟರ್ ಸಾಲ್ಯುಬಲ್ ಕನ್ವರ್ಟ್ ಆಗಿದ ಮೇಲೆ ಅದು ಹೊರಗಡೆ ಹೋಗುತ್ತೆ. ಓಕೆ, ತಿಳ್ಕೊಳ್ಳಿ, ಲಿಪಿಡ್ ಸಾಲ್ಯುಬಲ್ ಡ್ರಗ್ ಈಸ್ ಗುಡ್ ರಿಸಲ್ಟ್. ಓಕೆ, ಲಿಪಿಡ್ ಸಾಲ್ಯುಬಲ್ ಗುಡ್ ರಿಸಲ್ಟ್ ಕೊಡುತ್ತೆ, ಬಟ್ ಅದು ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದು ಭಾಳ ಕಷ್ಟ. ಸೊ ಆ ಕಷ್ಟ ಇದೆಯಲ್ಲ, ಅದಕ್ಕೋಸ್ಕರ ಈಸಿಲಿಯಾಗಿ ಹೊರಗಡೆ ಹೋಗಬೇಕು ಅಂದರೆ ಏನಾಗಬೇಕು? ಲಿಪಿಡ್ ಸಾಲ್ಯುಬಲ್ ಇರೋದು ವಾಟರ್ ಸಾಲ್ಯುಬಲ್ ಇರಬೇಕು, ಆವಾಗ ಅದು ಹೊರಗಡೆ ಹೋಗುತ್ತೆ. ಸೊ ಇನ್ನೊಂದು ಸಿನಾರಿಯೋ ನಾವು ಇಲ್ಲಿ ತಗೊಳ್ಳೋಣ. ಸೊ ಭಾಳಷ್ಟು ಟೈಪ್ಸ್ ಡ್ರಗ್ಸ್ ಇರ್ತವೆ. ಓಕೆ, ಭಾಳಷ್ಟು ಟೈಪ್ಸ್ ಡ್ರಗ್ಸ್ ಇರ್ತವೆ. ಒಂದಿರೋದು ಆ್ಯಕ್ಟಿವ್ ಡ್ರಗ್ ಇರುತ್ತೆ. ಓಕೆ, ಸೊ ನಾವು ಟ್ಯಾಬ್ಲೆಟ್ ತೊಗೋತೀವಿ, ಮೆಡಿಸಿನ್ ತೊಗೊಂಡಿದ ಮೇಲೆ ಆ ಮೆಡಿಸಿನ್ ಇನ್ಆ್ಯಕ್ಟಿವ್ ಇತ್ತು ಅಂತ ತಿಳ್ಕೊಳ್ಳಿ. ಆ ಮೆಡಿಸಿನ್ ಏನಿತ್ತು, ನಾವು ಮೆಡಿಸಿನ್ ತೊಗೊಂಡಿದ್ದೀವಿ, ಆ ಮೆಡಿಸಿನ್ ಇನ್ಆ್ಯಕ್ಟಿವ್ ಇದೆ. ಸೊ ಇನ್ಆ್ಯಕ್ಟಿವ್ ಇದ್ದರೆ ನಮ್ಮ ಬಾಡಿಯಲ್ಲಿ ರಿಸಲ್ಟೇ ತೋರಿಸೋದಿಲ್ಲ. ನೀವು ಎಷ್ಟೂ ಟ್ಯಾಬ್ಲೆಟ್ ತೊಗೊಳ್ಳಿ, ನೀವು ಎಷ್ಟೂ ಕ್ಯಾಪ್ಸ್ಯೂಲ್ ತೊಗೊಳ್ಳಿ, ಅದು ನಿಮಗೆ ರಿಸಲ್ಟೇ ಶೋ ಮಾಡೋದಿಲ್ಲ. ಬಿಕಾಸ್ ದ ಡ್ರಗ್ ಈಸ್ ಇನ್ಆ್ಯಕ್ಟಿವ್ ಫಾರ್ಮ್. ಸೊ ಇನ್ಆ್ಯಕ್ಟಿವ್ ಫಾರ್ಮ್ ಇದೆ, ಅದನ್ನು ನಾವು ಆ್ಯಕ್ಟಿವ್ ಮಾಡಬೇಕು ಅಂದರೆ ಮೆಟಬಾಲಿಸಮ್ ಮಾಡಬೇಕು. ಸೊ ಓಕೆ, ಇಲ್ಲಿ ಏನಾಗ್ತಾ ಇದೆ? ಇನ್ಆ್ಯಕ್ಟಿವ್ ಡ್ರಗ್ ಈಸ್ ಕನ್ವರ್ಟೆಡ್ ಇಂಟು ಆ್ಯಕ್ಟಿವ್ ಫಾರ್ಮ್ ಬಿಕಾಸ್ ಆಫ್ ಮೆಟಾಬಾಲಿಸಮ್. ಅದನ್ನು ನಾವು ಏನಂತ ಹೇಳ್ತೀವಿ? ಬಯೋ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಬಯೋ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಏನಾಗ್ತಾ ಇದೆ? ಕೆಮಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ. ಎದ್ರ ಒಳಗಡೆ ಕೆಮಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ? ಡ್ರಗ್ ಒಳಗಡೆ ಕೆಮಿಕಲ್ ಚೇಂಜಸ್ ಆಗ್ತಾ ಇದ್ದಾವೆ. ಇನ್ಆ್ಯಕ್ಟಿವ್ ಇರೋದು ಆ್ಯಕ್ಟಿವ್ ಆಗ್ತಾ ಇದೆ. ಸಮ್ಟೈಮ್ಸ್ ಆ್ಯಕ್ಟಿವ್ ಇರೋದು ಮತ್ತೊಮ್ಮೆ ಆ್ಯಕ್ಟಿವ್ ಆಗುತ್ತೆ, ಆ್ಯಕ್ಟಿವ್ ಇರೋದು ಇನ್ಆ್ಯಕ್ಟಿವ್ ಕೂಡ ಆಗ್ಬೋದು. ಓಕೆ, ಚಾನ್ಸಸ್ ಏನಿದ್ದಾವೆ ಇಲ್ಲಿ? ಲಿಪಿಡ್ ಸಾಲ್ಯುಬಲ್ ಇರೋದು ವಾಟರ್ ಸಾಲ್ಯುಬಲ್ ಆಗುತ್ತೆ. ಓಕೆ, ಮತ್ತು ಇನ್ಆ್ಯಕ್ಟಿವ್ ಡ್ರಗ್ ಇರೋದು ಆ್ಯಕ್ಟಿವ್ ಆಗಬಹುದು. ಓಕೆ, ಸೊ ಆ್ಯಕ್ಟಿವ್ ಡ್ರಗ್ ಇರೋದು ಇನ್ನೊಮ್ಮೆ ಆ್ಯಕ್ಟಿವ್ ಆಗಬಹುದು. ಓಕೆ, ಆ್ಯಕ್ಟಿವ್ ಡ್ರಗ್ ಇರೋದು ಇನ್ಆ್ಯಕ್ಟಿವ್ ಕೂಡ ಆಗ್ಬೋದು. ಮೆಟಾಬಾಲಿಸಮ್ ಮೀನ್ಸ್ ಚೇಂಜಸ್ ಆಗ್ತಾ ಇದ್ದಾವೆ. ಓಕೆ, ಸೊ ಈ ಥರ ಆಗ್ಬೋದು. ಐ ಥಿಂಕ್ ನಿಮಗೆ ಸ್ವಲ್ಪ ತಿಳಿದಿರ್ಬೋದು. ನೆಕ್ಸ್ಟ್, ಸೊ ಥರ್ಡ್ ಈಸ್ ಮೆಟಾಬಾಲಿಸಮ್ ಮೀನ್ಸ್ ಚೇಂಜಸ್, ಕೆಮಿಕಲಿ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಎಕ್ಸ್ಕ್ರೀಷನ್. ಸೊ ಒಂದು ಟೈಮ್ ನಿಮ್ಮ ಬಾಡಿ ಒಳಗಡೆ ಆ ಡ್ರಗ್ ಅಫೆಕ್ಟ್ ಆಗಿದ ಮೇಲೆ ಅಲ್ಲಿ ಏನಾಗುತ್ತೆ? ಎಕ್ಸ್ಕ್ರೀಷನ್ ಆಗಲೇಬೇಕು. ಓಕೆ, ಎಕ್ಸ್ಕ್ರೀಷನ್ ಮೀನ್ಸ್ ನಮ್ಮ ಬಾಡಿಯಿಂದ, ನಮ್ಮ ಬ್ಲಡ್ಡಿಂದ ಆ ಡ್ರಗ್ ಹೊರಗಡೆ ಬರ್ತಾ ಇದೆ. ಯೂರಿನ್ನಿಂದ ಬರಬಹುದು, ಸ್ಟೂಲ್ ಮೀನ್ಸ್ ಫೀಸಸ್ ಅಂತ ಹೇಳ್ತೀವಿ, ಸ್ಟೂಲ್ನಿಂದ ಕೂಡ ಹೊರಗಡೆ ಬರ್ಬೋದು. ನೀವು ಬ್ರೀದಿಂಗ್ ಮಾಡ್ತಿರಲ್ಲ, ಅದರಿಂದ ಹೊರಗಡೆ ಬರ್ಬೋದು. ಓಕೆ, ನಿಮ್ಮ ಸ್ವೆಟ್, ಬ್ರೆಸ್ಟ್ ಮಿಲ್ಕ್ ಮತ್ತು
ಟಿಯರ್ ಕಣ್ಣೀರಿನಿಂದ ಕೂಡ ಹೊರಗಡೆ ಬರ್ಬೋದು. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬಹುದು. ಅಬ್ಸಾರ್ಪ್ಷನ್ ಮೀನ್ಸ್ ಡ್ರಗ್ ನಮ್ಮ ಬ್ಲಡ್ ಒಳಗಡೆ ಹೋಗುತ್ತೆ. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಬ್ಲಡ್ ಒಳಗಡೆ ಹೋಗಿದ ಮೇಲೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮೆಟಾಬಾಲಿಸಮ್ ಮೀನ್ಸ್ ಚೇಂಜಸ್ ಆಗ್ತವೆ, ಡ್ರಗ್ ಒಳಗಡೆ ಚೇಂಜಸ್ ಆಗ್ತವೆ. ಎಕ್ಸ್ಕ್ರೀಷನ್ ಮೀನ್ಸ್ ನಮ್ಮ ಬಾಡಿ ಒಳಗಡೆ ಆ್ಯಕ್ಷನ್ ಆಗಿದ ಮೇಲೆ ಎಲ್ಲ ಹೊರಗಡೆ ಹೋಗಬೇಕಲ್ಲ, ಡ್ರಗ್ ನಮ್ಮ ಬಾಡಿಯಲ್ಲೇ ಇದ್ದರೆ ಅದು ಸರಿಯಾಗಿಲ್ಲ. ಸೊ ಅದಕ್ಕೋಸ್ಕರ ಅದು ಎಕ್ಸ್ಕ್ರೀಟ್ ಆಗುತ್ತೆ ಇನ್ ಯೂರಿನ್, ಸ್ಟೂಲ್, ಬ್ರೀದಿಂಗ್, ಸ್ವೆಟ್, ಬೆಸ್ಟ್ ಮಿಲ್ಕ್ ಆ್ಯಂಡ್ ಟಿಯರ್ಸ್ ಮೀನ್ಸ್ ಕಣ್ಣೀರಲ್ಲಿ ಕೂಡ ಅದು ಹೊರಗಡೆ ಹೋಗುತ್ತೆ. ಸೊ ಫಸ್ಟ್ ನಾವು ನೋಡೋಣ ಅಬ್ಸಾರ್ಪ್ಷನ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ಅಬ್ಸಾರ್ಪ್ಷನ್. ಸೊ ನಿಮಗೆ ಗೊತ್ತೇ ಇದೆ ಅಬ್ಸಾರ್ಪ್ಷನ್ ಅಂದರೆ ಏನು. ಅಬ್ಸಾರ್ಪ್ಷನ್ ಇಸ್ ದಿ ಪ್ರೋಸೆಸ್ ಥ್ರೂ ವಿಚ್ ಡ್ರಗ್ ಮೂವ್ ಅಕ್ರಾಸ್ ಬಯೋಲಾಜಿಕಲ್ ಬ್ಯಾರಿಯರ್. ಡ್ರಗ್ ಏನಾಗ್ತಾ ಇದೆ, ಬಯೋಲಾಜಿಕಲ್ ಬ್ಯಾರಿಯರಿಂದ ಮೂವ್ ಆಗ್ತಾ ಇದೆ ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಓಕೆ, ಸೊ ಈ ಡೆಫಿನೇಷನ್ ಏನು ಹೇಳ್ತಾ ಇದೆ, ಇಲ್ಲಿ ಡ್ರಗ್ ಮೂವ್ ಆಗ್ತಾ ಇದೆ. ಓಕೆ, ಡ್ರಗ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಸರ್ ಎಲ್ಲಿಂದ ಎಲ್ಲಿ ತನಕ ಮೂವ್ ಆಗ್ತಾ ಇದೆ, ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಟು ದಿ ಬ್ಲಡ್ ಸ್ಟ್ರೀಮ್. ಎಕ್ಸಾಂಪಲ್ ನಾವು IM ಇಂಜೆಕ್ಷನ್ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ, IM ಇಂಟ್ರಾಮಸ್ಕುಲಾರ್ ಇಂಜೆಕ್ಷನ್ ಕೊಟ್ಟಿದ್ದೀವಿ. ದಿಸ್ ಈಸ್ ಅವರ್ ಸೈಟ್. ಸೊ ಯಾವ ಸೈಟಲ್ಲಿ ಕೊಟ್ಟಿದ್ದೀನೋ IM ಸೈಟಲ್ಲಿ ಕೊಟ್ಟಿದ್ದೀವಿ. ಸೊ IM ಸೈಟಿಂದ ಅದು ಬ್ಲಡ್ ಒಳಗಡೆ ಹೋಗಿದೆ, ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋಗಿದೆ. ಸೊ ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋಗೋದನ್ನು ನಾವು ಏನಂತ ಹೇಳ್ತೀವಿ, ಅಬ್ಸಾರ್ಪ್ಷನ್. ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್ ಮೀನ್ಸ್ ದಟ್ ಈಸ್ ಅವರ್ ಅಬ್ಸಾರ್ಪ್ಷನ್. ಸೊ ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಅಬ್ಸಾರ್ಪ್ಷನ್ದು ದಿ ಪ್ರೋಸೆಸ್ ಥ್ರೂ ವಿಚ್ ಡ್ರಗ್ ಮೂವ್ ಫ್ರಮ್ ದಿ ಸೈಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಟು ದಿ ಬ್ಲಡ್ ಸ್ಟ್ರೀಮ್. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಅಬ್ಸಾರ್ಪ್ಷನ್. ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ನಮ್ಮ ಡ್ರಗ್ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಮಾಡ್ತವೆ, ಮೀನ್ಸ್ ಹೆಚ್ಚು ಮಾಡ್ಬೋದು ಅಥವಾ ಕಡಿಮೆ ಮಾಡಬಹುದು. ಓಕೆ, ಸೊ ಫಸ್ಟ್ ಫ್ಯಾಕ್ಟರ್ ಇರೋದು ಡ್ರಗ್ ರಿಲೇಟೆಡ್ ಫ್ಯಾಕ್ಟರ್. ಫಸ್ಟ್ ಪಾರ್ಟಿಕಲ್ ಸೈಜ್. ಪಾರ್ಟಿಕಲ್ ಸೈಜ್ ಮೀನ್ಸ್ ನಾಟ್ ಡ್ರಗ್ ಸೈಜ್. ಅಂದರೆ ಇದೊಂದು ಟ್ಯಾಬ್ಲೆಟ್ ಇದೆ ಅಥವಾ ಇದೊಂದು ಕ್ಯಾಪ್ಸ್ಯೂಲ್ ಇದೆ, ಸೊ ಅದರ ಸೈಜ್ ಡಿಪೆಂಡ್ ಇರೋದಿಲ್ಲ. ಅದು ಬ್ರೇಕ್ ಡೌನ್ ಆಗಿದ್ಮೇಲೆ ಅದರೊಳಗಡೆ ಸ್ಮಾಲ್ ಪಾರ್ಟಿಕಲ್ಸ್ ಇರ್ತವೆ, ಅದರ್ ಸೈಜ್ಗಳು. ಓಕೆ, ಸೊ ಎಷ್ಟು ಚಿಕ್ಕದ ಪಾರ್ಟಿಕಲ್ ಇರುತ್ತೆ, ಎಷ್ಟು ಸಣ್ಣದ ಪಾರ್ಟಿಕಲ್ ಇರುತ್ತೆ, ಎಷ್ಟು ಸ್ಮಾಲ್ ಪಾರ್ಟಿಕಲ್ ಇರುತ್ತೆ, ಅಷ್ಟು ಸರಿಯಾಗಿ ಅಷ್ಟು ಫಾಸ್ಟರ್ ಅಬ್ಸಾರ್ಪ್ಷನ್ ಆಗುತ್ತೆ, ಬಿಕಾಸ್ ಪಾರ್ಟಿಕಲ್ಸ್ ಆರ್ ಸ್ಮಾಲರ್. ನೆಕ್ಸ್ಟ್ ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಮೀನ್ಸ್ ಲಿಪಿಡ್ ಸಾಲ್ಯುಬಿಲಿಟಿ. ಓಕೆ, ಲಿಪಿಡ್ ಸಾಲ್ಯುಬಲ್ ಡ್ರಗ್ ಅಬ್ಸಾರ್ವ್ ಫಾಸ್ಟರ್ ದೆನ್ ವಾಟರ್ ಸಾಲ್ಯುಬಲ್ ಡ್ರಗ್ಸ್. ಹೌದು ಸರ್, ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಫಾಸ್ಟಾಗಿ ಅಬ್ಸರ್ವ್ ಆಗ್ತವೆ. ನೆನಪಿಡಬೇಕು, ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಫಾಸ್ಟಾಗಿ ಅಬ್ಸರ್ವ್ ಆಗ್ತವೆ. ದೆನ್ ವಾಟರ್ ಸಾಲ್ಯುಬಲ್ ಡ್ರಗ್ ಫಾಸ್ಟಾಗಿ ಅಬ್ಸರ್ವ್ ಆಗೋದಿಲ್ಲ. ನೆಕ್ಸ್ಟ್ ಕೆಮಿಕಲ್ ಸ್ಟ್ರಕ್ಚರ್. ಸೊ ಡಿಪೆಂಡ್ಸ್ ಆನ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ದಿ ಡ್ರಗ್. ನೆಕ್ಸ್ಟ್ ಫಾರ್ಮುಲೇಷನ್. ಸೊ ಅದು ಹೇಗೆ ಅವ್ರು ಫಾರ್ಮುಲೇಟ್ ಮಾಡಿದ್ದಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅವ್ರು ಪುವರ್ ಫಾರ್ಮುಲೇಷನ್ ಇದನ್ನು ಅಥವಾ ಬೆಟರ್ ಫಾರ್ಮುಲೇಷನ್ ಇದನ್ನು ಡ್ರಗ್ಗಿಂದು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಪಾರ್ಟಿಕಲ್ ಸೈಜ್, ಲಿಪಿಡ್ ಸಾಲ್ಯುಬಿಲಿಟಿ, ಕೆಮಿಕಲ್ ಸ್ಟ್ರಕ್ಚರ್, ಫಾರ್ಮುಲೇಷನ್. ಸೊ ಐ ಥಿಂಕ್ ನೀವು ಈ ಫ್ಯಾಕ್ಟರ್ಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಏನಿದೆ ನಮ್ಮ ಡ್ರಗ್ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ಕೇಳಿದಾಗ ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಸೊ ನಾವು ಯಾವ ರೂಟಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಓರಲ್ ರೂಟ್. ಓಕೆ, ಸೊ ಓರಲ್ ರೂಟಿಂದ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡಿದಾಗ ಅಬ್ಸಾರ್ಪ್ಷನ್ ಅಫೆಕ್ಟ್ ಆಗಬಹುದು. ಅಬ್ಸಾರ್ಪ್ಷನ್ ಡಿಪೆಂಡ್ಸ್ ಆನ್ ಸ್ಟಮಕ್ pH. ಸ್ಟಮಕಲ್ಲಿ pH ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪೇಷಂಟಿಗೆ ಏನಾದರೂ ಡಿಸೀಸ್ ಕಂಡೀಷನ್ ಇದ್ದರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಟ್ರಾಮಸ್ಕುಲರ್ ಆ್ಯಂಡ್ ಸಬ್ಕ್ಯೂಟೇನಿಯಸ್. ಓಕೆ, ಸೊ IM ನಾವು ಡ್ರಗ್ ಕೊಟ್ಟಾಗ ಫಾಸ್ಟರ್ ದೆನ್ ಓರಲ್ ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಒಂದು ಪೇಷಂಟ್ ಇದ್ದಾನೆ, 2 ಪೇಷಂಟ್ ಇದ್ದಾವೆ. ಓಕೆ, ಪೇಷಂಟ್ ನಂಬರ್ 1 ಆ್ಯಂಡ್ ಪೇಷಂಟ್ ನಂಬರ್ 2 ಇಬ್ಬರಿಗೆ ಸೇಮ್ ಪೇನ್ ಆಗ್ತಾ ಇದೆ. ಸೊ ಒಂದು ಪೇಷಂಟಿಗೆ ನೀವು ಓರಲ್ ಕೊಟ್ಟಿದ್ದೀರಾ ಟ್ಯಾಬ್ಲೆಟ್ ಡೈಕ್ಲೋಫಿನ್ಯಾಕ್, ಇನ್ನೊಂದು ಪೇಷಂಟ್ಗೆ ನೀವು IM ಡೈಕ್ಲೋಫಿನ್ಯಾಕ್ ಕೊಟ್ಟಿದ್ದೀರಾ. ಸೊ ಯಾರಿಗೆ ಫಾಸ್ಟ್ ಪೇನ್ ಕಡಿಮೆ ಆಗುತ್ತೆ, ಯಾರಿಗೆ ನೀವು IM ಕೊಟ್ಟಿದ್ದೀರಲ್ಲ ಅವರಿಗೆ ಫಾಸ್ಟ್ ಪೇನ್ ಕಡಿಮೆ ಆಗುತ್ತೆ, ಬಿಕಾಸ್ ಅದು ಈಸಿಲಿ ಆಗಿ ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ಇಂಟ್ರಾಮಸ್ಕುಲಾರ್ ಈಸಿಲಿ ಅಬ್ಸರ್ವ್ ಆಗುತ್ತೆ, ದೆನ್ ಓರಲ್ಗಿಂತ ಜಾಸ್ತಿ ಫಾಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ ನಮ್ಮ ಇಂಟ್ರಾಮಸ್ಕುಲಾರ್ ಆ್ಯಂಡ್ ಸಬ್ಕ್ಯೂಟೇನಿಯಸ್. ದಿ ರೀಸನ್ ಈಸ್ ವ್ಯಾಸ್ಕುಲ್ಯಾರಿಟಿ. ಓಕೆ, ನಮ್ಮ ಮಸಲ್ ಒಳಗಡೆ ಬ್ಲಡ್ ವೆಸಲ್ಸ್ ಜಾಸ್ತಿ ಇರ್ತವೆ.
ಬ್ಲಡ್ ವೆಸಲ್ಸ್ ಜಾಸ್ತಿ ಇರ್ತವೆ. ಎಷ್ಟು ಬ್ಲಡ್ ವೆಸಲ್ ಜಾಸ್ತಿ ಇರ್ತವೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಟ್ರಾವೀನಸ್ ರೂಟ್. ಹೌದು ಸರ್, IV ಮೀನ್ಸ್ ಇಂಟ್ರಾವೀನಸ್ ರೂಟ್. ಇಂಟ್ರಾವೀನಸ್ ರೂಟಲ್ಲಿ ಏನಾಗ್ತಾ ಇದೆ, ಡೈರೆಕ್ಟ್ ವಿ ಆರ್ ಅಡ್ಮಿನಿಸ್ಟ್ರಿಂಗ್ ಡ್ರಗ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಓಕೆ, ಸೊ ಇಲ್ಲಿ ಅಬ್ಸಾರ್ಪ್ಷನ್ ಟೆನ್ಷನ್ನೇ ಇಲ್ಲ, ಯಾಕಂದರೆ ನಾವು ಡೈರೆಕ್ಟ್ಲಿ ನಾವು ಬ್ಲಡ್ ಒಳಗಡೆನೇ ಏನು ಕೊಡ್ತಾ ಇದ್ದೀವಿ, ಮೆಡಿಸಿನ್ ಕೊಡ್ತಾ ಇದ್ದೀವಿ. ಡೈರೆಕ್ಟ್ ಎಂಟ್ರಿ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. 100% ಬಯೋ ಅವೈಲಬಿಲಿಟಿ ನೆನಪಿರಬೇಕು. 100% ಬಯೋ ಅವೈಲಬಿಲಿಟಿ. ಬಯೋ ಅವೈಲಬಿಲಿಟಿ ಮೀನ್ಸ್ ಡ್ರಗ್ ಇನ್ ದಿ ಬ್ಲಡ್. ಬಯೋ ಅವೈಲಬಿಲಿಟಿ ಮೀನ್ಸ್ ಅನ್ಚೇಂಜ್ ಡ್ರಗ್ ಇಂಟು ಬ್ಲಡ್. ಓಕೆ, ಅನ್ಚೇಂಜ್ ಡ್ರಗ್ ಇಂಟು ಬ್ಲಡ್ ಮೀನ್ಸ್ ಎಷ್ಟು ಡ್ರಗ್ ಇದೆ ನಮ್ಮ ಬ್ಲಡ್ ಒಳಗಡೆ. ಅನ್ಚೇಂಜ್ಡ್ ಫಾರ್ಮ್ ಮೀನ್ಸ್ ನಾ ಪ್ಯಾರಾಸಿಟಮಾಲ್ ಕೊಟ್ಟೀನಿ. ಓಕೆ, ಎಷ್ಟು 500 mg. ಸೊ 500 mg ನಾನು ಪ್ಯಾರಾಸಿಟಮಾಲ್ ಕೊಟ್ಟೀನಿ. ನಮ್ಮ ಬ್ಲಡ್ ಒಳಗಡೆ ಓನ್ಲಿ ಪ್ಯಾರಾಸಿಟಮಾಲ್, ಚೇಂಜ್ ಆಗಿರೋ ಡ್ರಗ್ ಇಲ್ಲ. ಯಾಕಂದರೆ ನಾವು ಟ್ಯಾಬ್ಲೆಟ್ ತೊಗೋತೀವಿ, ಅದು ನಮ್ಮ ಸ್ಟಮಕ್ ಒಳಗಡೆ ಎನ್ಸೈಮ್ಸ್ ಇರ್ತವೆ, ಆ್ಯಸಿಡ್ಸ್ ಇರ್ತವೆ, ನಮ್ಮ ಇಂಟೆಸ್ಟೈನ್ ಒಳಗಡೆ ಎನ್ಸೈಮ್ಸ್ ಇರ್ತವೆ, ಆ್ಯಸಿಡ್ಸ್ ಇರ್ತವೆ, ಅಲ್ಲಿ ಸ್ವಲ್ಪ ಮೆಟಬಾಲಿಸಮ್ ಆಯ್ತದೆ. ಮೆಟಬಾಲಿಸಮ್ ಮೀನ್ಸ್ ಚೇಂಜ್. ಓಕೆ, ನಿಮಗೆ ಗೊತ್ತು, ಮೆಟಾಬಾಲಿಸಮ್ ಮೀನ್ಸ್ ಚೇಂಜ್. ಸೊ ಚೇಂಜ್ ಆಗಬಾರ್ದು ಡ್ರಗ್ ಏನಾಗ್ಬಾರ್ದು, ಚೇಂಜ್ ಆಗಬಾರ್ದು. ಸೊ ನಮ್ಮ ಬ್ಲಡ್ ಒಳಗಡೆ ಎಷ್ಟು ಪ್ಯಾರಾಸಿಟಮಾಲ್ ಇದೆ ಅದು ನಮ್ಮದು ಬಯೋ ಅವೈಲಬಿಲಿಟಿ. ಸೊ ನಿಮಗೆ 2 ನಿಮಿಷದಲ್ಲಿ ಗೊತ್ತಾಗುತ್ತೆ ಬಯೋ ಅವೈಲಬಿಲಿಟಿ ಅಂದರೆ ಏನು, ಹೆಡ್ಡಿಂಗ್ ಬರುತ್ತೆ ಅದು ಕೂಡ. ಓಕೆ, ಸೊ ಇಂಟ್ರಾವೀನಸ್ ಇದ್ದರೆ 100% ಬಯೋ ಅವೈಲಬಿಲಿಟಿ ಇರುತ್ತೆ. ನೆಕ್ಸ್ಟ್ ಟಾಪಿಕಲ್ ರೂಟ್. ಸೊ ಟಾಪಿಕಲ್ ರೂಟ್ ಅಂದರೆ ಏನು, ಸ್ಕಿನ್ನಿಂದ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಸ್ಕಿನ್ನಿಂದ ಹೇಗೆ ಅಬ್ಸಾರ್ಪ್ಷನ್ ಆಗುತ್ತೆ, ಸ್ಲೋಲಿ ಆಗುತ್ತೆ ಆ್ಯಸ್ ಕಂಪೇರ್ ಟು ಇಂಟ್ರಾ ಮಸ್ಕುಲಾರ್. ಇಟ್ ಮೀನ್ಸ್ ನೀವು ಯಾವ ರೂಟಿಂದ ಕೊಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಬ್ಸಾರ್ಪ್ಷನ್. ಓಕೆ, ಸೊ ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಸೊ ನಿಮಗೆ ಗೊತ್ತಾಯಿತು ಯಾವ್ಯಾವ ಫ್ಯಾಕ್ಟರ್ಸ್ ಇರ್ತವೆ. ಫಸ್ಟ್ ಇರೋದು ನಮ್ಮದು ಡ್ರಗ್ ರಿಲೇಟೆಡ್ ಫ್ಯಾಕ್ಟರ್ಸು, ಸೆಕೆಂಡ್ ಇರೋದು ರೂಟ್ ಫ್ಯಾಕ್ಟರ್, ಆ್ಯಂಡ್ ಥರ್ಡ್ ಇರೋದು ಡ್ರಗ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್. ಓಕೆ, ಸೊ ಡ್ರಗ್ ಕಾನ್ಸಂಟ್ರೇಷನ್ ಫ್ಯಾಕ್ಟರ್ ಮೀನ್ಸ್ ಎಷ್ಟು ಜಾಸ್ತಿ ಡ್ರಗ್ ಕಾನ್ಸಂಟ್ರೇಷನ್ ಇರುತ್ತೆ ಅಲ್ಲ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಎಷ್ಟು ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಇಟ್ ಮೀನ್ಸ್ ಎಷ್ಟು ಜಾಸ್ತಿ ಡೋಸ್ ಇತ್ತು ಅಷ್ಟು ಅಬ್ಸಾರ್ಪ್ಷನ್ ಆಗುತ್ತೆ. ಎಷ್ಟು ಜಾಸ್ತಿ ಡೋಸ್ ಇದ್ದರೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ವ್ಯಾಸ್ಕುಲ್ಯಾರಿಟಿ ಆಫ್ ದಿ ಅಬ್ಸಾರ್ಪ್ಷನ್ ಸೈಟ್ ಇಂಪಾರ್ಟೆಂಟ್ ಇದೆ. ವ್ಯಾಸ್ಕುಲ್ಯಾರಿಟಿ ಮೀನ್ಸ್ ಬ್ಲಡ್ ವೆಸಲ್ಸ್. ಸೊ ಎಷ್ಟು ಜಾಸ್ತಿ ಬ್ಲಡ್ ವೆಸಲ್ ಸಪ್ಲೈ ಇದೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಇನ್ಕ್ರೀಸ್ಡ್ ಬ್ಲಡ್ ಫ್ಲೋ ಎನ್ಹ್ಯಾನ್ಸಸ್ ಅಬ್ಸಾರ್ಪ್ಷನ್. ಸೊ ಎಕ್ಸಾಂಪಲ್ ನಾವು ಇಲ್ಲಿ ತಗೊಳ್ಳೋಣ. ಒಂದು IM ಇಂಟ್ರಾಮಸ್ಕುಲರ್ ಆ್ಯಂಡ್ ಸಬ್ಕ್ಯೂಟೇನಿಯಸ್. ಸೊ ನಾವು ಕಂಪೇರ್ ಮಾಡಿದಾಗ ಎರಡರಲ್ಲಿ IM ಇರುತ್ತೆ ಅಲ್ಲ, ಇಲ್ಲಿ ಜಾಸ್ತಿ ಬ್ಲಡ್ ವೆಸಲ್ಸ್ ಇರ್ತವೆ. ಓಕೆ, ಆ್ಯಸ್ ಕಂಪೇರ್ ಟು ಸಬ್ಕ್ಯೂಟೇನಿಯಸ್ ಇಲ್ಲೇನಿರುತ್ತೆ, ಜಾಸ್ತಿ ಬ್ಲಡ್ ವೆಸಲ್ಸ್ ಇರ್ತವೆ. ಸಬ್ಕ್ಯೂಟೇನಿಯಸಲ್ಲಿ ಕಡಿಮೆ ಇರ್ತವೆ ಆ್ಯಸ್ ಕಂಪೇರ್ ಟು ಇಂಟ್ರಾ ಮಸ್ಕುಲಾರ್. ಸೊ ನಾವು ಇಲ್ಲಿ 2 ಮೆಡಿಸಿನ್ ಕೊಡ್ತಾ ಇದ್ದೀವಿ, ಒಂದು IM ಆ್ಯಂಡ್ ಇನ್ನೊಂದು ಸಬ್ಕ್ಯೂಟೇನಿಯಸ್. ಸೊ IM ಕೊಡ್ತೀವಲ್ಲ ಅದು ಜಾಸ್ತಿ ಫಾಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಸಬ್ಕ್ಯೂಟೇನಿಯಸ್ ಫಾಸ್ಟಾಗಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಐ ಥಿಂಕ್ ನಿಮಗೆ ವ್ಯಾಸ್ಕುಲ್ಯಾರಿಟಿ ಅಂದರೆ ಅರ್ಥ ಆಗಿರ್ಬೋದು. ಎಷ್ಟು ಜಾಸ್ತಿ ಬ್ಲಡ್ ವೆಸಲ್ಸ್ ಇರ್ತವೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಸೈಟ್ ಸರ್ಫೇಸ್ ಏರಿಯಾ ಮೀನ್ಸ್ ಅಲ್ಲಿ ಎಷ್ಟು ಪ್ಲೇಸ್ ಇದೆ ಅದ್ರ ಮೇಲೆ ಡಿಪೆಂಡ್. ಈಗ ಸ್ಟಮಕ್ ಇದೆ, ಇದರಲ್ಲಿ ಇಷ್ಟು ಪ್ಲೇಸ್ ಇದೆ. ಓಕೆ, ದಿಸ್ ಈಸ್ ಅವರ್ ಸ್ಟಮಕ್, ಇಷ್ಟು ಪ್ಲೇಸ್ ಇದೆ. ಅದೇ ನಾವು ಇಂಟೆಸ್ಟೈನ್ ನೋಡಿದಾಗ ಭಾಳ ದೊಡ್ಡದಿರುತ್ತೆ. ಇಟ್ ಮೀನ್ಸ್ ನಮ್ಮ ಸ್ಟಮಕ್ದಾಗಿನಕ್ಕಿಂತ ಜಾಸ್ತಿ ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ ನಮ್ಮ ಸ್ಮಾಲ್ ಇಂಟೆಸ್ಟೈನ್. ಬಿಕಾಸ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಿದೆ, ಸರ್ಫೇಸ್ ಏರಿಯಾ ಜಾಸ್ತಿ ಇದೆ. ಸೊ ಇಲ್ಲಿ ಕೂಡ ಅದೇ ಪಾಯಿಂಟ್ ಇದೆ. ದಿ ಇಂಟೆಸ್ಟೈನ್ ಹ್ಯಾವ್ ಲಾರ್ಜರ್ ಸರ್ಫೇಸ್ ಏರಿಯಾ ಲೀಡಿಂಗ್ ಟು ಬೆಟರ್ ಅಬ್ಸಾರ್ಪ್ಷನ್ ದೆನ್ ದಿ ಸ್ಟಮಕ್ಕಿಂತ ಜಾಸ್ತಿ ಅಬ್ಸಾರ್ಪ್ಷನ್ ಎಲ್ಲಾಗ್ತಾ ಇದೆ ಸರ್, ಇಂಟೆಸ್ಟೈನಲ್ಲಿ ಆಗ್ತಾ ಇದೆ. ರೀಸನ್ ಏನಿದೆ ಸರ್, ಸರ್ಫೇಸ್ ಏರಿಯಾ ಅಲ್ಲಿ ಜಾಸ್ತಿ ಇದೆ. ನೆಕ್ಸ್ಟ್ ಪೇಷಂಟ್ ರಿಲೇಟೆಡ್ ಫ್ಯಾಕ್ಟರ್ ಏನಿದೆ ಅದು ನಮ್ಮ ಅಬ್ಸಾರ್ಪ್ಷನ್ಗೆ ಎಫೆಕ್ಟ್ ಮಾಡಬಹುದು. ಅಂದರೆ ಅದು ಫಿಸಿಯೋಲಾಜಿಕಲ್ ಆಗಿರ್ಬೋದು ಅಥವಾ ಪ್ಯಾಥೋಲಾಜಿಕಲ್ ಆಗಿರ್ಬೋದು. ಓಕೆ, ಫಿಸಿಯೋಲಾಜಿಕಲ್ ಮೀನ್ಸ್ ಅವ್ರ pH ಆಗಿರ್ಬೋದು, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಆಗಿರಬಹುದು, ಪ್ರೆಸೆನ್ಸ್ ಆಫ್ ಫುಡ್ ಆಗಿರ್ಬೋದು. ಇವೆಲ್ಲ ಡಿಪೆಂಡ್ ಆಗ್ತವೆ. ಅದಕ್ಕೋಸ್ಕರ ನೀವು ಕೇಳಿರ್ತೀರ ಒಂದು ಟ್ಯಾಬ್ಲೆಟ್ ಇದೆ, ಫುಡ್ಗಿಂತ ಬಿಫೋರ್ ತೊಗೊಳ್ಳಿ, ಆಫ್ಟರ್ ಫುಡ್ ತೊಗೊಳ್ಳಿ ಅಂತ ಹೇಳ್ತಾರಲ್ಲ, ಇವೆಲ್ಲ ನಿಮ್ಮ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್. ಓಕೆ, ನೆಕ್ಸ್ಟ್ ಪ್ಯಾಥೋಲಾಜಿಕಲ್ ಫ್ಯಾಕ್ಟರ್ ಮೀನ್ಸ್ ಡಿಸೀಸ್ ಕಂಡೀಷನ್ ಅಫೆಕ್ಟಿಂಗ್ ದಿ ಡ್ರಗ್ ಅಬ್ಸಾರ್ಪ್ಷನ್.
ಡಿಸೀಸ್ ಕಂಡೀಷನ್ ಇದೆ ಅವನಿಗೆ, ಡ್ರಗ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ. ನಾವಿಲ್ಲಿ ಎಕ್ಸಾಂಪಲ್ ಏನು ತಗೊಳ್ಳೋಣ, ಡಯೇರಿಯಾ. ಓಕೆ, ಸೊ ಏನಿದೆ ಡಯೇರಿಯಾ. ಸೊ ಡಯೇರಿಯಾ ಇದ್ದಾಗ ಏನಾಗುತ್ತೆ, ನೀವು ಏನಾದರೂ ಊಟ ಮಾಡ್ತೀರಾ ಅದು ಫಾಸ್ಟಾಗಿ ಹೊರಗಡೆ ಬರುತ್ತೆ. ಇಟ್ ಮೀನ್ಸ್ ನೀವು ಓರಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ರೆ ಅದು ಅಬ್ಸಾರ್ಪ್ಷನ್ ಆಗೋಕ್ಕಿಂತ ಮೊದಲೇ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಅದು ಅಬ್ಸಾರ್ಪ್ಷನ್ ಆಗೋಕ್ಕಿಂತ ಮೊದಲೇ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಸಿವಿಯರ್ ಡಯೇರಿಯಾ. ಓಕೆ, ಸೊ ಏನು ಮಾಡ್ತಾ ಇದ್ದೀರಾ, ಮೇಲ್ಗಡೆಯಿಂದ ನೀರು ಕುಡಿದ್ರೆ ಕೆಳಗಡೆಯಿಂದ ಸ್ಟೂಲಲ್ಲಿ ಬರ್ತಾ ಇದೆ. ಬಿಕಾಸ್ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಈಸ್ ವೆರಿ ಹೈ. ಸೊ ಅಬ್ಸಾರ್ಪ್ಷನ್ ಆಗೋಕ್ಕಿಂತ ಮೊದಲೇ ಅದು ಹೊರಗಡೆ ಹೋಗ್ತಾ ಇದೆ. ಓಕೆ, ಅಥವಾ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇದು ಸರಿಯಾಗಿದೆ. ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇಟ್ ಮೀನ್ಸ್ ಇದ್ರ ಒಳಗಡೆ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಓಕೆ, ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಒಳಗಡೆ ಸರಿಯಾಗಿ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ದಿಸ್ ಈಸ್ ಅವರ್ ಪ್ಯಾಥಾಲಜಿ ಮೀನ್ಸ್ ಡಿಸೀಸ್ ಕಂಡೀಷನ್. ಓಕೆ, ಫಿಸಿಯೋಲಾಜಿಕಲ್ ಆಗಿರ್ಬೋದು, ಪ್ಯಾಥಾಲಜಿಕಲ್ ಆಗಿರ್ಬೋದು. ನೆಕ್ಸ್ಟ್ ಮಿಸಲೇನಿಯಸ್ ಫ್ಯಾಕ್ಟರ್ ಒಳಗಡೆ ಏನು ಬರ್ಬೋದು, ಜೆನೆಟಿಕ್ ವೇರಿಯೇಷನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ಫ್ಲೂಯೆನ್ಸ್. ಓಕೆ, ಜೆನೆಟಿಕ್ ವೇರಿಯೇಷನ್ ಮೀನ್ಸ್ ಅವ್ರ ಜೀನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅಥವಾ ಜೀನ್ಸಲ್ಲಿ ಒಬ್ಬರ ಜೀನ್ಸ್ ಬೇರೆ ಇರುತ್ತೆ, ಇನ್ನೊಬ್ಬರು ಜೀನ್ಸ್ ಬೇರೆ ಇರುತ್ತೆ. ಸೊ ಅದು ಅಫೆಕ್ಟ್ ಮಾಡುತ್ತೆ ಡ್ರಗ್ ಅಬ್ಸಾರ್ಪ್ಷನಿಗೆ. ಓಕೆ, ಒಬ್ಬರ ಹತ್ರ ಅದು ಸರಿಯಾಗಿ ಡ್ರಗ್ ಅಬ್ಸಾರ್ಪ್ಷನ್ ಆಗುತ್ತೆ, ಇನ್ನೊಬ್ಬರ ಹತ್ರ ಆಗೋದಿಲ್ಲ. ಓಕೆ, ಸೊ ಇಷ್ಟಿದ್ದು ನಮ್ಮ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಅವರ್ ಡ್ರಗ್ ಅಬ್ಸಾರ್ಪ್ಷನ್. ಸೊ ಏನೇನು ಫ್ಯಾಕ್ಟರ್ ಇತ್ತು ಸರ್, ಡ್ರಗ್ ರಿಲೇಟೆಡ್ ಫ್ಯಾಕ್ಟರ್ಸ್ ಇತ್ತು. ಲೈಕ್ ಪಾರ್ಟಿಕಲ್ ಸೈಜ್ ಎಷ್ಟು ಸಣ್ಣದಿದ್ರೆ ಅಷ್ಟು ಒಳ್ಳೆಯದು, ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಅಬ್ಸರ್ವ್ ಫಾಸ್ಟರ್, ಕೆಮಿಕಲ್ ಸ್ಟ್ರಕ್ಚರ್, ಫಾರ್ಮುಲೇಷನ್ ಆ್ಯಂಡ್ ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಇಂಟ್ರಾವೀನಸ್ ಇದ್ದರೆ 100% ಬಯೋ ಅವೈಲಬಿಲಿಟಿ ಇರುತ್ತೆ. ಸೊ ಓರಲ್ ರೂಟ್, ಇಂಟ್ರಾಮಸ್ಕುಲರ್ ರೂಟ್ ಇರುತ್ತೆ, ಟಾಪಿಕಲ್ ರೂಟ್ ಆಗಿರಬಹುದು. ನೆಕ್ಸ್ಟ್ ಡ್ರಗ್ ಕಾನ್ಸಂಟ್ರೇಷನ್, ಎಷ್ಟು ಜಾಸ್ತಿ ಡ್ರಗ್ ಕಾನ್ಸಂಟ್ರೇಷನ್ ಇದ್ದರೆ ಅಷ್ಟು ಅಬ್ಸಾರ್ಪ್ಷನ್ ಇರುತ್ತೆ. ವ್ಯಾಸ್ಕ್ಯುಲಾರಿಟಿ ಆಫ್ ದಿ ಅಬ್ಸಾರ್ಪ್ಷನ್ ಸೈಟ್ ಮೀನ್ಸ್ ಎಷ್ಟು ಬ್ಲಡ್ ವೆಸಲ್ ಸಪ್ಲೈ ಇರುತ್ತೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಸೈಟ್, ಎಷ್ಟು ಜಾಸ್ತಿ ಸರ್ಫೇಸ್ ಏರಿಯಾ ಇರುತ್ತೆ ಅಷ್ಟು ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ. ನೆಕ್ಸ್ಟ್ ಪೇಷಂಟ್ ರಿಲೇಟೆಡ್ ಫ್ಯಾಕ್ಟರ್ಸ್ ಏನೇನು ಆಗಿರ್ಬೋದು, ಫಿಸಿಯೋಲಾಜಿಕಲ್ ಆಗಿರ್ಬೋದು, ಪ್ಯಾಥಾಲಜಿಕಲ್ ಆಗಿರ್ಬೋದು. ನೆಕ್ಸ್ಟ್ ಇರೋದು ಮಿಸಲೇನಿಯಸ್ ಫ್ಯಾಕ್ಟರ್ಸ್ ಲೈಕ್ ಜೆನೆಟಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ ಆಗಿರಬಹುದು. ಓಕೆ, ನೆಕ್ಸ್ಟ್ ನಾವು ನೋಡೋಣ ಬಯೋ ಅವೈಲಬಿಲಿಟಿ. ಸೊ ನಿಮಗೆ ಗೊತ್ತು, ಬಯೋ ಅವೈಲಬಿಲಿಟಿ ಮೀನ್ಸ್ ಡ್ರಗ್ ಇನ್ ದಿ ಬ್ಲಡ್, ಮೀನ್ಸ್ ಅನ್ಚೇಂಜ್ಡ್ ಡ್ರಗ್ ಇನ್ ದಿ ಬ್ಲಡ್. ಓಕೆ, ಸೊ ನಾವಿಲ್ಲಿ ನೋಡೋಣ ಬಯೋ ಅವೈಲಬಿಲಿಟಿ ಡೆಫಿನೇಷನ್ ನೋಡೋಣ. ದಿ ಫ್ರ್ಯಾಕ್ಷನ್ ಆಫ್ ಅಡ್ಮಿನಿಸ್ಟರ್ಡ್ ಡ್ರಗ್ ದಟ್ ರೀಚಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಇನ್ ಆ್ಯನ್ ಅನ್ಚೇಂಜ್ ಫಾರ್ಮ್. ಇಟ್ ಮೀನ್ಸ್ ಡ್ರಗ್ ಎಲ್ಲಿದೆ, ನಮ್ಮ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮೀನ್ಸ್ ಬ್ಲಡ್ಡಲ್ಲಿದೆ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಮೀನ್ಸ್ ನಮ್ಮ ಬ್ಲಡ್ಡಲ್ಲಿದೆ. ಇನ್ ಆ್ಯನ್ ಅನ್ಚೇಂಜ್ಡ್ ಫಾರ್ಮ್. ಸರ್ ವಾಟ್ ಈಸ್ ಅನ್ಚೇಂಜ್ಡ್ ಫಾರ್ಮ್? ಅನ್ಚೇಂಜ್ಡ್ ಫಾರ್ಮ್ ಅಂದರೆ ಏನು ಅಂತ ನಾವು ನೋಡೋಣ. ಒಂದು ಸಿನಾರಿಯೋ ತಗೊಳ್ಳೋಣ ನಾವಿಲ್ಲಿ. This is our stomach. This is our small intestine. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತೀವಿ, ಒಂದು ಟ್ಯಾಬ್ಲೆಟ್ ತೊಗೋತೀವಿ. ಟ್ಯಾಬ್ಲೆಟ್ ಏನು ತೊಗೊಳ್ಳಿ, ಟ್ಯಾಬ್ಲೆಟಲ್ಲಿ ನಾವು ಪ್ಯಾರಾಸಿಟಮಲ್ 500 mg. ಪ್ಯಾರಾಸಿಟಮಲ್ 500 mg ನಾನು ಏನು ತೊಗೊಂಡಿದ್ದೀನಿ, ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಊರಲ್ಲಿ. ಓಕೆ, ಸೊ ಊರಲ್ಲಿ ನಾನು ತೊಗೋತೀನಿ, ಅದು ಬರುತ್ತೆ ನಮ್ಮ ಸ್ಟಮಕ್ ಒಳಗಡೆ ಬಂದದು ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ ಸ್ಮಾಲ್ ಪೀಸಸಲ್ಲಿ. ಏನಾಯಿತು, ಸ್ಮಾಲ್ ಪೀಸಸಲ್ಲಿ ಬ್ರೇಕ್ ಡೌನ್ ಆಯಿತು. ಸೊ ಬ್ರೇಕ್ ಡೌನ್ ಆಗಿರೋದು ಬಂತು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ. ಓಕೆ, ಸ್ಮಾಲ್ ಇಂಟೆಸ್ಟೈನಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ 500 mg ಕೊಟ್ಟಾಗ 100% 500 mg ಅಬ್ಸಾರ್ಪ್ಷನ್ ಆಗುತ್ತೆ ಅಥವಾ ಆಗದೇ ಇರ್ಬೋದು. ಸೊ ಇಲ್ಲಿ ನಾವೇನು ಎಕ್ಸಾಂಪಲ್ ತೊಗೊಳ್ಳೋಣ, ಒಂದು ವೇಸ್ಟ್ ಆಗಿದೆ. ಎಷ್ಟು ವೇಸ್ಟ್ ಆಗಿದೆ, 50 mg ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಬಂದಿದೆ, ಮೀನ್ಸ್ ಸ್ಟೂಲ್. ಓಕೆ, ಸೊ ಏನಲ್ ಕೆನಾಲಿಂದ 50 mg ಹೊರಗಡೆ ಹೋಗಿಬಿಟ್ಟಿದೆ. ಉಳಿದಿರೋದು 450 mg. ಸೊ 450 mg ಏನಾಯಿತು, ಅಬ್ಸಾರ್ಪ್ಷನ್ ಆಯಿತು. 450 mg ಏನಾಯಿತು, ಅಬ್ಸಾರ್ಪ್ಷನ್. 450 of mg ಈಸ್ ಅಬ್ಸಾರ್ಪ್ಷನ್. ಬಟ್ ಅಬ್ಸಾರ್ಪ್ಷನ್ ಆಗೋ ಸಮಯದಲ್ಲಿ ಸ್ವಲ್ಪ ಮೆಟಬಾಲಿಸಮ್ ಕೂಡ ಆಗ್ಬೋದು. ಏನಾಗ್ಬೋದು, ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಅಥವಾ ನಮ್ಮದು ಸ್ಟಮಕ್ ಇದೆಯಲ್ಲ, ಅಲ್ಲಿ ಏನಾಗ್ಬೋದು, ಮೆಟಾಬಾಲಿಸಮ್ ಆಗ್ಬೋದು. ಮೆಟಾಬಾಲಿಸಮ್ ಮೀನ್ಸ್ ನಾನು ನಿಮಗೆ ಹೇಳಿನಿ ಚೇಂಜ್.
ಓಕೆ, ಮೆಟಾಬಾಲಿಸಮ್ ಆಗ್ಬೋದು. ಇಟ್ ಮೀನ್ಸ್ ಆ ಪ್ಯಾರಾಸಿಟಮಲ್ ನಾವು ಕೊಟ್ಟಿದ್ದೀವಲ್ಲ ಅದು ಸ್ವಲ್ಪ ಚೇಂಜ್ ಆಗಬಹುದು. ಓಕೆ, ಸ್ವಲ್ಪ ಚೇಂಜ್ ಮೀನ್ಸ್ ಹೇಗಾಗುತ್ತೆ? ಸೊ 400 mg ಸರಿಯಾಗಿದೆ ಸರ್. 400 mg ಈಸ್ ಅವರ್ ಪ್ಯಾರಾಸಿಟಮಾಲ್. ಸಾರಿ 450 ಬರ್ತೀನಿ. 400 mg ಈಸ್ ಪ್ಯಾರಾಸಿಟಮಾಲ್. ಬಟ್ ಉಳಿದ 50 mg ಇದೆಯಲ್ಲ ಅದೇನಾಗಿದೆ ಇಲ್ಲಿ ಚೇಂಜ್ ಆಗಿದೆ. ಓಕೆ, ಸೊ ಆ 50 mg ಪ್ಯಾರಾಸಿಟಮಾಲ್ ಇಲ್ಲ, ಅದು ಏನಾಗಿದೆ? ಚೇಂಜ್ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಮೆಟಾಬಾಲಿಸಮ್. ಮೆಟಾಬಾಲಿಸಮ್ ಮೀನ್ಸ್ ಚೇಂಜ್. ಎಲ್ಲಾಗಿದೆ? ನಮ್ಮ ಸ್ಟಮಕಲ್ಲಾಗಿರ್ಬೋದು, ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ ಆಗಿರ್ಬೋದು. ಓಕೆ, ನಾವು ಕೊಟ್ಟಿರೋದು 500 mg ಪ್ಯಾರಾಸಿಟಮಾಲ್. ಅದರಲ್ಲಿ ವೇಸ್ಟ್ ಪ್ರಾಡಕ್ಟ್ ಅಂದರೆ ಅಬ್ಸಾರ್ಪ್ಷನ್ ಆಗೇ ಇಲ್ಲ. ಯಾವುದು? 50 mg ಹೊರಗಡೆ ಹೋಯ್ತದು, ವೇಸ್ಟ್ ಆಯಿತು. ಓಕೆ, ವೇಸ್ಟ್ ಪ್ರಾಡಕ್ಟ್ ಮೀನ್ಸ್ ಟೂಲಲ್ಲಿ ಹೋಗ್ಬಿಡ್ತು, ಅದು ಬಿಟ್ಟುಬಿಡಿ. ಅದಾಗಿದ್ಮೇಲೆ 450 mg ಏನಾಗಿದೆ ಇಲ್ಲಿ? ಅಬ್ಸಾರ್ಪ್ಷನ್ ಆಗಿದೆ. ಇಟ್ ಮೀನ್ಸ್ ಬ್ಲಡ್ ಒಳಗಡೆ ಪ್ರೆಸೆಂಟ್ ಇದೆ. ಬಟ್ 450 mgಯಲ್ಲಿ ಅನ್ಚೇಂಜ್ಡ್ ಎಷ್ಟಿದೆ? ಅನ್ಚೇಂಜ್ಡ್ ಇರೋದು 400 mg. 50 mg ಏನಾಗಿದೆ? ಇದು ಚೇಂಜ್ ಆಗಿದೆ. 50 mg ಏನಾಗಿದೆ? ಇದು ಚೇಂಜ್ ಆಗಿದೆ. ಇಟ್ ಮೀನ್ಸ್ ಮೆಟಾಬೊಲೈಸ್ ಆಗಿದೆ. ಸೊ ಈ ಪ್ಲೇಸಲ್ಲಿ ಮೆಟಾಬಾಲಿಸಮ್ ಆಗ್ತಾ ಇದೆಯಲ್ಲ, ಅದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೋಗೋಕ್ಕಿಂತ ಮೊದಲು ಮೆಟಾಬಾಲಿಸಮ್ ಆಗ್ತಾ ಇದೆಯಲ್ಲ, ಅದನ್ನು ನಾವು ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಅಂತ ಕರಿತೀವಿ. ಓಕೆ, ಸೊ 500 mg ನಾವು ಪ್ಯಾರಾಸಿಟಮಾಲ್ ತಗೊಂಡಿದ್ದೀವಿ, ಅದು ಬಂತು. ಅದು ಏನಾಯ್ತು ಇಲ್ಲಿ? ಡಿವೈಡ್ ಆಯಿತು ಸ್ಮಾಲ್ ಪೀಸಸಲ್ಲಿ. ಏನಾಯಿತು? ಅದು ಡಿಸಾಲ್ವ್ ಆಯಿತು. ಡಿಸಾಲ್ವ್ ಆದಾಗ ಅದು ಮತ್ತೆ ಅಬ್ಸಾರ್ಪ್ಷನ್ ಆಗಬೇಕಲ್ಲ. ಓಕೆ, ಸೊ 450 mg ಅಬ್ಸಾರ್ಪ್ಷನ್ ಆಯಿತು. ಓಕೆ, 50 mg ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಯಿತು. 450ಯಲ್ಲಿ ಅನ್ಚೇಂಜ್ಡ್ ಮೀನ್ಸ್ ಚೇಂಜ್ ಆಗಿಲ್ಲ. ಎಷ್ಟು ಚೇಂಜ್ ಆಗಿಲ್ಲ? 400 mg ಚೇಂಜ್ ಆಗಿಲ್ಲ. ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟೇ ಇದೆ, ಅದು ಟ್ಯಾಬ್ಲೆಟ್ ಮೀನ್ಸ್ ಪ್ಯಾರಾಸಿಟಮಾಲ್ ಡ್ರಗ್ಗೇ ಇದೆ ಇದು. ಬಟ್ 50 mg ಏನಾಗಿದೆ ಇಲ್ಲಿ? ಚೇಂಜ್ ಆಗಿದೆ. ಮೀನ್ಸ್ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಆಗಿದೆ. ಇದು ನಮ್ಮದು ಬಯೋ ಅವೈಲಬಿಲಿಟಿ. ಓಕೆ, ಸೊ ಬಯೋ ಅವೈಲಬಿಲಿಟಿ ಇರೋದು ಎಷ್ಟು? ಬಯೋ ಅವೈಲಬಿಲಿಟಿ ಇರೋದು ನಮ್ಮದು 400 mg. ಯಾಕಂದರೆ ಇದು ಅನ್ಚೇಂಜ್ ಫಾರ್ಮಲ್ಲಿದೆ. ಓಕೆ, ಅನ್ಚೇಂಜಲ್ ಫಾರ್ಮಲ್ಲಿದೆ ಅಲ್ಲ, ಸೊ ಇದೇ ಏನಿದೆ ನಮ್ಮದು ಬಯೋ ಅವೈಲಬಿಲಿಟಿ. ಓಕೆ, ಸೊ 400 mg ಏನಿದೆ ನಮ್ಮದು ಬಯೋ ಅವೈಲಬಿಲಿಟಿ ಇದೆ. ಓಕೆ, ಸೊ ಬಯೋ ಅವೈಲಬಿಲಿಟಿ ಮೀನ್ಸ್ ಅನ್ಚೇಂಜ್ಡ್ ಡ್ರಗ್ ಇನ್ ದಿ ಬ್ಲಡ್ ಸ್ಟ್ರೀಮ್. ಓಕೆ, ಸೊ ಇಲ್ಲಿ ಡೆಫಿನಿಷನ್ ಕೂಡ ಅದೇ ಹೇಳ್ತಾ ಇದೆ. ಏನು? ಅಡ್ಮಿನಿಸ್ಟರ್ಡ್ ಡ್ರಗ್ ಎಲ್ಲಿದೆ? ಸಿಸ್ಟಮಿಕ್ ಸರ್ಕ್ಯುಲೇಷನಲ್ಲಿದೆ, ಇನ್ ಅನ್ಚೇಂಜ್ಡ್ ಫಾರ್ಮ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. IV ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ 100% ಬಯೋ ಅವೈಲಬಿಲಿಟಿ. ಹೌದು, ಯಾಕಂದರೆ ಇಲ್ಲಿ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಆಗ್ತಾನೇ ಇಲ್ಲ. ಇಲ್ಲಿ ಮೆಟಾಬಾಲಿಸಮ್ ಆಗ್ತಾ ಇಲ್ಲ. 100% ಅದು ಎಲ್ಲಿದೆ? ಡೈರೆಕ್ಟ್ ನಮ್ಮದು ನಾವೇನು ಮಾಡ್ತಾ ಇದ್ದೀವಿ? ಡ್ರಗ್ಗನ್ನು ಎಲ್ಲಿ ಕೊಡ್ತಾ ಇದ್ದೀವಿ? ಇಂಟ್ರಾವೀನಸ್ ಡೈರೆಕ್ಟ್ IV ಒಳಗಡೆ ಕೊಡ್ತಾ ಇದ್ದೀವಿ. ಡೈರೆಕ್ಟ್ ಅನ್ಚೇಂಜ್ಡ್ ಡ್ರಗ್ ಇದೆ, ಆ ಡ್ರಗ್ಗನ್ನು ಡೈರೆಕ್ಟ್ ನಾವು IV ಒಳಗಡೆ ಕೊಟ್ಟಾಗ ಅಲ್ಲಿ ಏನು ಚೇಂಜೇ ಆಗಿಲ್ಲ. ಇಟ್ ಮೀನ್ಸ್ 100% ಬಯೋ ಅವೈಲಬಿಲಿಟಿ ಇರುತ್ತೆ ಇನ್ IV ಅಡ್ಮಿನಿಸ್ಟ್ರೇಷನ್. ನೆನಪಿರಬೇಕು, IV ಅಡ್ಮಿನಿಸ್ಟ್ರೇಷನ್ ಗಿವ್ಸ್ 100% ಆಫ್ ಬಯೋ ಅವೈಲಬಿಲಿಟಿ, ವೈಲ್ ಓರಲ್ ಡ್ರಗ್ ಮೇ ಹ್ಯಾವ್ ರೆಡ್ಯೂಸ್ಡ್ ಬಯೋ ಅವೈಲಬಿಲಿಟಿ. ಅಂದರೆ ಓರಲ್ಲಿ ನಾವು ಕೊಟ್ಟಾಗ ಬಯೋ ಅವೈಲಬಿಲಿಟಿ ಕಡಿಮೆ ಆಗಬಹುದು ಡ್ಯೂ ಟು ಫಸ್ಟ್ ಪಾಸ್ ಮೆಟಾಬಾಲಿಸಮ್. ಹೌದು, ಡ್ಯೂ ಟು ಫಸ್ಟ್ ಪಾಸ್ ಮೆಟಾಬಾಲಿಸಮ್. ಸೊ ನಾ ಜಸ್ಟ್ ಇಷ್ಟೊತ್ತಿನ ಡಿಸ್ಕಸ್ ಮಾಡಿರೋದು ಫಸ್ಟ್ ಪಾಸ್ ಮೆಟಾಬಾಲಿಸಮ್. ಓಕೆ, ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಅಬ್ಸಾರ್ಪ್ಷನಲ್ಲಿ ಏನಾಗಿತ್ತು? ಡ್ರಗ್ ನಮ್ಮ ಬ್ಲಡ್ ಒಳಗಡೆ ಎಂಟರ್ ಆಯಿತು, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಒಳಗಡೆ ಎಂಟರ್ ಆಯಿತು. ಸೊ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಒಳಗಡೆ ಎಂಟರ್ ಆಗಿದ ಮೇಲೆ ಏನಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಓಕೆ, ಸೊ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ದಿ ಪ್ರೋಸೆಸ್ ಬೈ ವಿಚ್ ಡ್ರಗ್ ಈಸ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ಬ್ಲಡ್ ಸ್ಟ್ರೀಮ್ ಟು ವೇರಿಯಸ್ ಟಿಶ್ಯೂ ಆ್ಯಂಡ್ ಆರ್ಗನ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ವೇರಿಯಸ್ ಟಿಶ್ಯೂ ಆ್ಯಂಡ್ ಆರ್ಗನ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಬ್ಲಡ್ ಏನು ಮಾಡ್ತಾ ಇದೆ? ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಡ್ರಗ್ಗಿಗೆ. ಓಕೆ, ಡ್ರಗ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ವೇರಿಯಸ್ ಟಿಶ್ಯೂ ಆ್ಯಂಡ್ ಆರ್ಗನ್. ವೇರಿಯಸ್ ಟಿಶ್ಯೂ, ಬೇರೆ ಬೇರೆ ಟಿಶ್ಯೂ ಆ್ಯಂಡ್ ಆರ್ಗನ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಯಿತು. ನೆಕ್ಸ್ಟ್ ನಾವು ನೋಡೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಡಿಸ್ಟ್ರಿಬ್ಯೂಷನ್. ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಅವು ನಮ್ಮ ಡ್ರಗ್ ಡಿಸ್ಟ್ರಿಬ್ಯೂಷನನ್ನು ಅಫೆಕ್ಟ್ ಮಾಡ್ತಾವೆ ಅಂತ. ಓಕೆ, ಸೊ ಡ್ರಗ್ ಡಿಸ್ಟ್ರಿಬ್ಯೂಷನ್ಗಿಂತ ಮೊದಲು ನೀವು ಒಂದು ಪಾಯಿಂಟ್ ತಿಳ್ಕೊಬೇಕು. ಸೊ ದಿಸ್ ಈಸ್ ಅವರ್ ಬ್ಲಡ್ ವೆಸಲ್. ಓಕೆ, ಸೊ ಇದು ಏನಿದೆ ನಮ್ಮ ಬ್ಲಡ್ ವೆಸಲ್ ಇದೆ. ಇಲ್ಲೆಲ್ಲ ಸೆಂಟರ್ ಏನಿದೆ? ಬ್ಲಡ್ ಇದೆ.
ಓಕೆ, ಇದೇನಿದೆ ನಮ್ಮದು ಬ್ಲಡ್ ಇದೆ ಅಂತ ಅಂದ್ಕೊಳ್ಳಿ. ಇದೇನಿದೆ ಬ್ಲಡ್. ಓಕೆ, ಸೊ ಬ್ಲಡ್ ಇರುತ್ತೆ, ಒಳಗಡೆ ಸ್ವಲ್ಪ ಏನಿರುತ್ತೆ ಇಲ್ಲಿ ನಮ್ಮ ಬ್ಲಡ್ ಒಳಗಡೆ ಏನೇನು ಪ್ರೆಸೆಂಟ್ ಇರುತ್ತೆ, ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್ ಆ್ಯಂಡ್ ಪ್ಲಾಸ್ಮಾ. ಸೊ ಇದು ಪ್ಲಾಸ್ಮಾ. ಇದೇನಿದೆ ಪ್ಲಾಸ್ಮಾ ಇದೆ, ನೆನ್ಪಿಡಬೇಕು ಪ್ಲಾಸ್ಮಾ ಇದೆ. ಸೊ ಡ್ರಗ್ ಏನಾಯಿತು, ಡ್ರಗ್ ಇವಾಗ ಬಂದಿದೆ. ಓಕೆ, ಡ್ರಗ್ ನಮ್ಮ ಬ್ಲಡ್ ಒಳಗಡೆ ಬಂದಿದೆ. ಅಬ್ಸಾರ್ಪ್ಷನಲ್ಲಿ ಏನಿತ್ತು, ಡ್ರಗ್ ಬಂದು ನಮ್ಮ ಬ್ಲಡ್ ಒಳಗಡೆ ಬಂತು. ಸೊ ನಮ್ಮ ಬ್ಲಡ್ ಒಳಗಡೆ ಬಂದಾಗ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಡ್ರಗ್ ಫ್ರೀ ಇರುತ್ತೆ, ಸ್ವಲ್ಪ ಡ್ರಗ್ ಬೌಂಡ್ ಆಗುತ್ತೆ ವಿತ್ ಪ್ಲಾಸ್ಮಾ ಪ್ರೋಟೀನ್. ಓಕೆ, ಸೊ ಇದೇನಿದೆ ಪ್ಲಾಸ್ಮಾ ಪ್ರೋಟೀನ್ ಇದೆ ಅಂತ ತಿಳ್ಕೊಳ್ಳೋಣ. ಏನಿದೆ ಇದು ಪ್ಲಾಸ್ಮಾ ಪ್ರೋಟೀನ್. ಓಕೆ, ಸೊ ಪ್ಲಾಸ್ಮಾ ಪ್ರೋಟೀನ್ ಜೊತೆ ಸ್ವಲ್ಪ ಬ್ಲಡ್ ಇದು ಸ್ವಲ್ಪ ಡ್ರಗ್ ಏನಾಗುತ್ತೆ, ಬೌಂಡ್ ಆಗುತ್ತೆ. ಡ್ರಗ್ ಏನಾಯಿತು, ನಮ್ಮ ಪ್ಲಾಸ್ಮಾ ಪ್ರೋಟೀನ್ ಜೊತೆ ಬೈಂಡ್ ಆಯಿತು. ಸೊ ಆ ಡ್ರಗನ್ನು ನಾವು ಏನಂತ ಹೇಳ್ತೀವಿ, ಬೌಂಡ್ ಡ್ರಗ್. ಇದನ್ನು ನಾವು ಏನಂತ ಹೇಳ್ತೀವಿ, ಬೌಂಡ್ ಡ್ರಗ್. ಮತ್ತು ಸ್ವಲ್ಪ ಡ್ರಗ್ ಫ್ರೀ ಆಗಿದೆ, ಇದೇನಾಗಿದೆ ಸಪ್ರೇಟ್ ಇರೋದು ಫ್ರೀ. ಸೊ ಇದನ್ನು ನಾವು ಫ್ರೀ ಡ್ರಗ್ ಅಂತ ಹೇಳ್ತೀವಿ. ಏನೇನು ಡ್ರಗ್ ಬರ್ತಾ ಇದೆ ಇಲ್ಲಿ, ಬೌಂಡ್ ಡ್ರಗ್ ಬರ್ತಾ ಇದೆ. ಓಕೆ, ಬೌಂಡ್ ಡ್ರಗ್ ಮೀನ್ಸ್ ನಾವು ಮೆಡಿಸಿನ್ ಕೊಟ್ಟಿದ್ದೀವಿ, 500 mg ಕೊಟ್ಟಿವಿ ಅಂದ್ಕೊಳ್ಳಿ. 500 mg ಪ್ಯಾರಾಸಿಟಮಾಲ್ ಕೊಟ್ಟಾಗ 250 mg ಬೌಂಡ್ ಆಯಿತು. ಎದ್ರ ಜೊತೆ ಬೌಂಡ್ ಆಯಿತು, ಪ್ಲಾಸ್ಮಾ ಪ್ರೋಟೀನ್ ಲೈಕ್ ಅಲ್ಬುಮಿನ್ ಜೊತೆ ಇದು ಏನಾಯಿತು, ಬೈಂಡ್ ಆಯಿತು, ಕೈ ಹಿಡ್ಕೊತು. ಓಕೆ, ಡ್ರಗ್ ಮತ್ತು ಪ್ಲಾಸ್ಮಾ ಪ್ರೋಟೀನ್ ಬೈಂಡ್ ಆಯಿತು. ಎಷ್ಟು ಸರ್, 250 mg. 250 mg ಏನಿದೆ ಇಲ್ಲಿ ಬೌಂಡ್ ಡ್ರಗ್ ಇದೆ. ಸೊ ಉಳಿದ 500 mgಯಲ್ಲಿ 250 ಇನ್ನೂ ಉಳಿತಲ್ಲ, ಅದು ಏನಿದೆ ಫ್ರೀ ಡ್ರಗ್ ಇದೆ. ನೆನ್ಪಿಡಬೇಕು, ಬೌಂಡ್ ಡ್ರಗ್ ಇದೆಲ್ಲ ಅದು ನಮ್ಮ ಬ್ಲಡ್ ಜೊತೆ ಬೈಂಡ್ ಆಗಿದೆ. ಏನಾಗಿದೆ, ನಮ್ಮ ಬ್ಲಡ್ ಜೊತೆ ಬೈಂಡ್ ಆಗಿದೆ ಮೀನ್ಸ್ ನಮ್ಮ ಪ್ಲಾಸ್ಮಾ ಪ್ರೋಟೀನ್ ಜೊತೆ ಬೈಂಡ್ ಆಗಿದೆ. ಸೊ ಪ್ಲಾಸ್ಮಾ ಪ್ರೋಟೀನ್ ಜೊತೆ ಬೈಂಡ್ ಆಗಿರೋ ಡ್ರಗ್ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಪ್ಲಾಸ್ಮಾ ಪ್ರೋಟೀನ್ ಜೊತೆ ಬೈಂಡ್ ಆಗಿರೋ ಡ್ರಗ್ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ಏನಾಗೋದಿಲ್ಲ, ನೋ ಡಿಸ್ಟ್ರಿಬ್ಯೂಷನ್. ಓಕೆ, ಆ್ಯಂಡ್ ನೋ ಎಕ್ಸ್ಕ್ರೀಷನ್. ಅದು ಬೈಂಡ್ ಆಗಿರೋ ಡ್ರಗ್, ಬೌಂಡ್ ಡ್ರಗ್ ನೋ ಎಕ್ಸ್ಕ್ರೀಷನ್, ಹೊರಗಡೆ ಕೂಡ ಹೋಗೋದಿಲ್ಲ ನಮ್ಮ ಬಾಡಿಯಿಂದ, ಡಿಸ್ಟ್ರಿಬ್ಯೂಷನ್ ಕೂಡ ಆಗೋದಿಲ್ಲ. ಆ ಬೈಂಡ್ ಆಗಿದೆಯಲ್ಲ ಆ ಡ್ರಗ್ ಆ್ಯಕ್ಷನ್ ಕೂಡ ಮಾಡೋದಿಲ್ಲ. ಮೀನ್ಸ್ ನಿಮ್ಮ ಬಾಡಿಯಲ್ಲಿ ಏನು ಎಫೆಕ್ಟ್ ತೋರಿಸ್ತೆ ಅಲ್ಲ, ಓಕೆ, ನಿಮಗೆ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸ್ಯೂಲ್ ಇದೆ, ಅದು ಏನು ಎಫೆಕ್ಟ್ ಬೇಕಲ್ಲ ಅದು ಫ್ರೀ ಡ್ರಗ್ ಅಷ್ಟೇ ಕಾಸ್ ಮಾಡೋದು. ಫ್ರೀ ಡ್ರಗ್ ಎಷ್ಟಿರುತ್ತೆ ಅಲ್ಲ ಅಷ್ಟು ಎಫೆಕ್ಟ್ ಜಾಸ್ತಿ ಆಗುತ್ತೆ, ಅಷ್ಟು ಡ್ರಗ್ಗಿಂದ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಫ್ರೀ ಡ್ರಗ್ ಆ್ಯಂಡ್ ದಟ್ ಬೌಂಡ್ ಡ್ರಗ್ ಅರ್ಥ ಆಗಿರ್ಬೋದು. ಸೊ ನೀವು ಅನ್ಕೋತೀರಾ ಸರ್ ಮತ್ತು ಬೌಂಡ್ ಡ್ರಗ್ ಅದು ಎಕ್ಸ್ಕ್ರೀಟ್ನೂ ಆಗೋದಿಲ್ಲ, ಹೇಳ್ತಾ ಇದ್ದೀವಿ ಇಲ್ಲಿ ನೋ ಎಕ್ಸ್ಕ್ರೀಷನ್. ನೋ ಎಕ್ಸ್ಕ್ರೀಷನ್ ಮೀನ್ಸ್ ಅದು ನಮ್ಮ ಬಾಡಿಯಿಂದ ಹೊರಗಡೆ ಕೂಡ ಹೋಗೋದಿಲ್ಲ. ಅದೇನು ನಮ್ಮ ಬ್ಲಡ್ ಒಳಗಡೆ ಪರ್ಮನೆಂಟ್ಲಿ ಇರುತ್ತೇನೋ, ಇಲ್ಲ. ಓಕೆ, ಸೊ ಅದು ಏನಾಗುತ್ತೆ, ಒಂದು ಸಾರಿ ನಮ್ಮ ಬ್ಲಡ್ಡಿಂದ ನಮ್ಮ ಬಾಡಿಯಿಂದ ಫ್ರೀ ಡ್ರಗ್ ಹೋದ್ಮೇಲೆ, ಒಂದು ಸಾರಿ ನಮ್ಮ ಬಾಡಿಯಿಂದ ಫ್ರೀ ಡ್ರಗ್ ಎಕ್ಸ್ಕ್ರೀಟ್ ಆದಮೇಲೆ ಬೌಂಡ್ ಡ್ರಗ್ ಏನಾಗುತ್ತೆ, ಫ್ರೀ ಆಗುತ್ತೆ. ಗೊತ್ತಾಯಿತು, ಬೌಂಡ್ ಡ್ರಗ್ ಫ್ರೀ ಆಗುತ್ತೆ, ಫ್ರೀ ಆಗಿದ ಮೇಲೆ ಅದು ಮತ್ತೆ ಎಕ್ಸ್ಕ್ರೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಯಿತು, ಮೊದಲು ಬೌಂಡ್ ಆಯಿತು, ಬೌಂಡ್ ಆಗಿದ್ಮೇಲೆ ಮತ್ತೆ ಫ್ರೀ ಆಯಿತು, ಫ್ರೀ ಆಗಿದ ಮೇಲೆ ಮತ್ತೆ ಅದು ಎಕ್ಸ್ಕ್ರೀಟ್ ಆಯಿತು. ಗೊತ್ತಾಯ್ತಾ? ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಬೌಂಡ್ ಡ್ರಗ್ ಆ್ಯಂಡ್ ಫ್ರೀ ಡ್ರಗ್ ನೆನಪಿಡಬೇಕು. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಡಿಸ್ಟ್ರಿಬ್ಯೂಷನ್, ಯಾವ್ಯಾವ ಫ್ಯಾಕ್ಟರ್ಸ್ ಇರ್ತವೆ ಡ್ರಗ್ ಡಿಸ್ಟ್ರಿಬ್ಯೂಷನನ್ನು ಅಫೆಕ್ಟ್ ಮಾಡ್ತವೆ. ಫಸ್ಟ್ ನಾವು ನೋಡೋಣ ಡ್ರಗ್ ರಿಲೇಟೆಡ್ ಫ್ಯಾಕ್ಟರ್ಸ್ ಏನೇನಿದ್ದಾವೆ. ಮಾಲಿಕ್ಯುಲರ್ ಸೈಜ್ ಸೇಮ್, ಲಾರ್ಜರ್ ಮಾಲಿಕ್ಯೂಲ್ ಡಿಸ್ಟ್ರಿಬ್ಯೂಟೆಡ್ ಮೋರ್ ಸ್ಲೋಲಿ ಮೀನ್ಸ್ ಲಾರ್ಜರ್ ಮಾಲಿಕ್ಯೂಲ್ಸ್ ಏನಿರ್ತವೆ ಭಾಳ ಸ್ಲೋಲಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ, ಆ್ಯಂಡ್ ಸ್ಮಾಲರ್ ಮಾಲಿಕ್ಯೂಲ್ಸ್ ಮೋರ್ ಈಸಿಲಿ ಡಿಸ್ಟ್ರಿಬ್ಯೂಟ್ ಆಗ್ತವೆ. ನೆಕ್ಸ್ಟ್ ಸಾಲಿಬಿಲಿಟಿ, ಸೊ ನಿಮಗೆ ಗೊತ್ತಿರೋ ಪ್ರಕಾರ ಲಿಪಿಡ್ ಸಾಲಿಬಲ್ ಡ್ರಗ್ ಡಿಫ್ಯೂಸ್ ಈಸಿಲಿ ಇನ್ ಟು ದಿ ಟಿಶ್ಯೂ. ಇಟ್ ಮೀನ್ಸ್ ಲಿಪಿಡ್ ಸಾಲಿಬಲ್ ಡ್ರಗ್ ಈಸಿಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ವಾಟರ್ ಸಾಲಿಬಲ್ ಡ್ರಗ್ ಈಸಿಲಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. ನೆಕ್ಸ್ಟ್ PKA ವ್ಯಾಲ್ಯೂ, PKA ವ್ಯಾಲ್ಯೂ ಮೀನ್ಸ್ ದಿ pH. ಓಕೆ, PKA ವ್ಯಾಲ್ಯೂ ಮೀನ್ಸ್ ಇಟ್ ಇಸ್ ಆ್ಯಸಿಡಿಕ್ ಇದೆನಾ ಅಥವಾ ಬೇಸಿಕ್ ಇದೆನಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಿಸಿಯಾಲಜಿಕಲ್ ಫ್ಯಾಕ್ಟರ್. ಸೊ ಡ್ರಗ್ ರಿಲೇಟೆಡ್ ಫ್ಯಾಕ್ಟರಲ್ಲಿ ಮಾಲಿಕ್ಯುಲರ್ ಸೈಜ್, ಸಾಲಿಬಿಲಿಟಿ, ಲಿಪಿಡ್ ಸಾಲಿಬಲ್ ಫಾಸ್ಟ್ ಆಗುತ್ತೆ, ಮಾಲಿಕ್ಯುಲರ್ ಸೈಜ್ ಲಾರ್ಜರ್, ಆ್ಯಂಡ್ ನೆಕ್ಸ್ಟ್ PKA ವ್ಯಾಲ್ಯೂ ಮೀನ್ಸ್
ಆ್ಯಸಿಡಿಕ್ ಇದೆನಾ ಅಥವಾ ಬೇಸಿಕ್ ಇದೆನಾ ಅಂತ ಅರ್ಥ. ನೆಕ್ಸ್ಟ್ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಬರೋದು ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್. ಓಕೆ, ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್. ಡ್ರಗ್ ಬೈಂಡ್ ಟು ಪ್ಲಾಸ್ಮಾ ಪ್ರೋಟೀನ್ ಲೈಕ್ ಅಲ್ಬುಮಿನ್ ಅಫೆಕ್ಟ್ ದಿ ಫ್ರೀ ಡ್ರಗ್ ಅವೈಲಬಿಲಿಟಿ. ಗೊತ್ತಾಯ್ತಾ? ಇಟ್ ಮೀನ್ಸ್ ನಾವು 500 mg ಪ್ಯಾರಾಸಿಟಮಾಲ್ ಕೊಟ್ಟಾಗ 400 mg ಬೌಂಡ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳೋಣ. 400 mg ಬೌಂಡ್ ಆದಾಗ ಉಳಿದಿರೋದು 100 mg ಯಾವ ಕಡೆ ಹೋಗ್ಬೇಕು ಹೇಳಿ? ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾಯಿದೆ, ಬೈಂಡ್ ಡ್ರಗ್ ಡೂ ನಾಟ್ ಡಿಸ್ಟ್ರಿಬ್ಯೂಟ್, ಈಸಿಲಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಬೈಂಡ್ ಡ್ರಗ್ಗಳು. ಓಕೆ, ನೆಕ್ಸ್ಟ್ ಟಿಶ್ಯೂ ಅಫಿನಿಟಿ. ವಾಟ್ ಈಸ್ ಅಫಿನಿಟಿ? ಅಫಿನಿಟಿ ಮೀನ್ಸ್ ಲೈಕ್ ಅಂತ ಅಂದ್ಕೊಳ್ಳಿ, ಲೈಕ್ ಅಥವಾ ಲವ್. ಟಿಶ್ಯೂ ಲವ್. ಸೊ ಒಂದು ಡ್ರಗ್ಸ್ ಇರ್ತವೆ, ಅವು ಅದೇ ಟಿಶ್ಯೂಯಲ್ಲಿ ಹೋಗಿರೋಕ್ಕೆ ಇಷ್ಟ. ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ಕ್ಲೋರೋಕ್ವಿನ್ ಇದೆ. ಕ್ಲೋರೋಕ್ವಿನ್ ಎಲ್ಲಿ ಹೋಗಿರುತ್ತೆ ಜಾಸ್ತಿ? ಅದಕ್ಕೆ ಯಾವ ಟಿಶ್ಯೂ ಇಷ್ಟ ಅಂತ ಕೇಳಿದರೆ ಮೆಲನಿನ್ ಕಂಟೈನಿಂಗ್ ಟಿಶ್ಯೂ. ಯಾವ ಪ್ಲೇಸಲ್ಲಿ ಮೆಲನಿನ್ ಜಾಸ್ತಿ ಇರುತ್ತೆ ಅಂಥ ಪ್ಲೇಸಲ್ಲಿ ಹೋಗಿ ನಮ್ಮ ಕ್ಲೋರೋಕ್ವಿನ್ ಹೋಗಿ ಕೊಡುತ್ತೆ. ಇಟ್ ಮೀನ್ಸ್ ಅಟ್ರ್ಯಾಕ್ಷನ್. ಅಫಿನಿಟಿ ಮೀನ್ಸ್ ಅಟ್ರ್ಯಾಕ್ಷನ್. ಓಕೆ, ಸೊ ಅದೇ ಪ್ಲೇಸಲ್ಲಿ ಹೋಗಿದ್ದು ಜಾಸ್ತಿ ಕೂಡುತ್ತೆ. ಓಕೆ, ಟಿಶ್ಯೂ ಅಫಿನಿಟಿ ಅಂದರೆ ಡ್ರಗ್ ಏನು ಮಾಡುತ್ತೆ, ಡ್ರಗ್ ಲೈಕ್ ಸರ್ಟೇನ್ ಟೈಪ್ ಆಫ್ ಟಿಶ್ಯೂ. ಲೈಕ್ ಇಲ್ಲಿ ಕ್ಲೋರೋಕ್ವಿನ್ ಇಟ್ ಈಸ್ ಅ ಡ್ರಗ್. ಅದು ಎಲ್ಲಿ ಹೋಗಿ ಇರುತ್ತೆ, ಯಾವ ಟಿಶ್ಯೂವನ್ನು ಲೈಕ್ ಮಾಡುತ್ತೆ, ಮೆಲನಿನ್ ಕಂಟೈನಿಂಗ್ ಟಿಶ್ಯೂವನ್ನು ಲೈಕ್ ಮಾಡುತ್ತೆ. ನೆಕ್ಸ್ಟ್ ಬ್ಲಡ್ ಬ್ಯಾರಿಯರ್ಸ್. ಹೌದು, ಬ್ಲಡ್ ಬ್ಯಾರಿಯರ್ಸ್ ಮೀನ್ಸ್ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ಬ್ಲಡ್ ಬ್ರೈನ್ ಬ್ಯಾರಿಯರ್, ಬಿ ಅಂತ ಹೇಳ್ತೀವಿ. ಓಕೆ, ಬ್ಲಡ್ ಬ್ರೈನ್ ಬ್ಯಾರಿಯರ್ ಲಿಮಿಟ್ ಡ್ರಗ್ ಎಂಟ್ರಿ ಟು ದಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೀನ್ಸ್ ನಮ್ಮ ಬ್ರೈನ್ ತನಕ ಯಾವುದೇ ಒಂದು ಡ್ರಗ್ ಹೋಗಬೇಕು ಅಂದರೆ ಅದು ಏನು ಕ್ರಾಸ್ ಮಾಡಬೇಕಾಗುತ್ತೆ, ದಿ ಗೇಟ್. ಓಕೆ, ದಿ ಗೇಟ್. ಸೊ ಇದೇನಿದೆ, ಗೇಟ್ ಇದೆ, ಆ ಗೇಟಿಂದ ಪಾಸ್ ಆಗಿ ಹೋಗಬೇಕಾಗುತ್ತೆ. ಓಕೆ, ಬ್ಲಡ್ ಬ್ರೈನ್ ಬ್ಯಾರಿಯರಿಂದ ಪಾಸ್ ಮಾಡಿ ಹೋಗಬೇಕಾಗಿದೆ. ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು, ಯಾವುದೇ ಒಂದು ಡ್ರಗ್ ಆಗಿರ್ಬೋದು, ಅದು ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಿ ಹೋಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾವು ಹೇಳಿದಾಗೆ ಲಿಪಿಡ್ ಸಾಲ್ಯುಬಲ್ ಡ್ರಗ್ ಈಸಿಲಿ ನಮ್ಮ ಬ್ರೈನ್ ತನಕ ಹೋಗುತ್ತೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಿ ಲಿಪಿಡ್ ಸಾಲ್ಯುಬಲ್ ಡ್ರಗ್ ಈಸಿಲಿ ನಮ್ಮ ಬ್ರೈನ್ ತನಕ ಹೋಗುತ್ತೆ. ಬಟ್ ವಾಟರ್ ಸಾಲ್ಯುಬಲ್ ಡ್ರಗ್ ನಮ್ಮ ಬ್ರೈನ್ ತನಕ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಬ್ಲಡ್ ಬ್ರೈನ್ ಬ್ಯಾರಿಯರ್ ಕೂಡ ಏನು ಮಾಡುತ್ತೆ, ಇಟ್ ಆಲ್ಸೋ ಅಫೆಕ್ಟ್ ದಿ ಡಿಸ್ಟ್ರಿಬ್ಯೂಷನ್. ನಮ್ಮ ಬ್ರೈನ್ ತನಕ ವಾಟರ್ ಸಾಲ್ಯುಬಲ್ ಡ್ರಗ್ ಹೋಗೋದಿಲ್ಲ, ಓನ್ಲಿ ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಹೋಗ್ತವೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಐ ಥಿಂಕ್ ನಿಮಗೆ ಡ್ರಗ್ ರಿಲೇಟೆಡ್ ಫ್ಯಾಕ್ಟರ್ಸ್ ಆ್ಯಂಡ್ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಒಳಗಡೆ ಏನು ಬರೋದು, ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್. ಎಷ್ಟು ಜಾಸ್ತಿ ನಮ್ಮ ಪ್ಲಾಸ್ಮಾ ಪ್ರೋಟೀನಿಗೆ ಬೈಂಡ್ ಆಗುತ್ತೆ ಅಷ್ಟು ಕಡಿಮೆ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಟಿಶ್ಯೂ ಅಫಿನಿಟಿ. ಒಂದೊಂದು ಟಿಶ್ಯೂಗೆ ಲೈಕ್ ಮಾಡ್ತವೆ, ಅದೇ ಪ್ಲೇಸಲ್ಲಿ ಹೋಗಿ ಡ್ರಗ್ ಕುಂತ್ಕೊಳ್ಬಿಡುತ್ತೆ. ನೆಕ್ಸ್ಟ್ ಬ್ಲಡ್ ಬ್ರೈನ್ ಬ್ಯಾರಿಯರ್. ನೆಕ್ಸ್ಟ್ ಪ್ಯಾಥಾಲಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಲಿವರ್ ಕ್ಯಾನ್ ಅಲ್ಟರ್ ದಿ ಪ್ಲಾಸ್ಮಾ ಪ್ರೋಟೀನ್ ಲೆವೆಲ್ಸ್ ಆ್ಯಂಡ್ ಇನ್ಕ್ರೀಸ್ ಫ್ರೀ ಡ್ರಗ್ ಕಾನ್ಸಂಟ್ರೇಷನ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಲಿವರ್ ಡಿಸೀಸ್ ಇದ್ದಾಗ ನಮ್ಮ ಪ್ಲಾಸ್ಮಾ ಪ್ರೋಟೀನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಓಕೆ, ಲಿವರ್ ಡಿಸೀಸ್ ಇದ್ದಾಗ ಪ್ಲಾಸ್ಮಾ ಪ್ರೋಟೀನ್ ಕಡಿಮೆ ಆಗುತ್ತೆ. ಓಕೆ, ಬ್ಲಡ್ಡಲ್ಲಿ ಪ್ಲಾಸ್ಮಾ ಪ್ರೋಟೀನ್ ಕಡಿಮೆ ಆದಾಗ ಪ್ಲಾಸ್ಮಾ ಜೊತೆ ಬೈಂಡ್ ಯಾರಾಗ್ತಾರೆ? ಓಕೆ, ಸೊ ಪ್ಲಾಸ್ಮಾ ಜೊತೆ ಬೈಂಡ್ ಯಾರು ಆಗ್ತಾರೆ? ಆಗೋದಿಲ್ಲ. ಸೊ ಬೈಂಡ್ ಆಗಲಿಲ್ಲ, ಇಟ್ ಮೀನ್ಸ್ ಫ್ರೀ ಡ್ರಗ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಲ್ಲೂ ಕೂಡ ಎಫೆಕ್ಟ್ ಆಯಿತು. ಓಕೆ, ಪ್ಯಾಥಾಲಜಿಕಲ್ ಕಂಡೀಷನಲ್ಲಿ ಲಿವರ್ ಡಿಸೀಸ್ ಇದ್ದಾಗ ಪ್ಲಾಸ್ಮಾ ಪ್ರೋಟೀನ್ ಲೈಕ್ ಅಲ್ಬುಮಿನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಲ್ಬುಮಿನ್ ಡಿಕ್ರೀಸ್ಡ್. ನಮ್ಮ ಬ್ಲಡ್ ಒಳಗಡೆ ಅಲ್ಬುಮಿನ್ ಕಡಿಮೆ ಆದಾಗ ಬೈಂಡ್ ಡ್ರಗ್ ಕೂಡ ಕಡಿಮೆ ಇರುತ್ತೆ. ಬೈಂಡ್ ಡ್ರಗ್ ಏನಾಗುತ್ತೆ, ಬಹಳ ಕಡಿಮೆ ಇರುತ್ತೆ. ಸೊ ಬೌಂಡ್ ಡ್ರಗ್ ಇಲ್ಲಿ ಕಡಿಮೆ ಇದ್ದಾಗ ಫ್ರೀ ಡ್ರಗ್ ಜಾಸ್ತಿ ಇರುತ್ತೆ. ಫ್ರೀ ಡ್ರಗ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಫ್ರೀ ಡ್ರಗ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿದ್ದರೆ ಅಲ್ಲಿ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಅರ್ಥ ಆಗಿರ್ಬೋದು. ಡ್ರಗ್ ರಿಲೇಟೆಡ್ ಫಿಸಿಯೋಲಾಜಿಕಲ್ ಆ್ಯಂಡ್ ಪ್ಯಾಥಾಲಜಿಕಲ್ ಫ್ಯಾಕ್ಟರ್ಸ್. ಸೊ ನೆಕ್ಸ್ಟ್ ನಾವು ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನನ್ನು ನೋಡೋಣ ಏನಿದೆ ಅಂತ. ಸೊ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ನಾವು ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಬ್ಲಡ್ ಒಳಗಡೆ ದಿಸ್ ಈಸ್ ಅವರ್ ಬ್ಲಡ್.
ಓಕೆ. ಸೊ ನಮ್ಮ ಬ್ಲಡ್ ಒಳಗಡೆ ಬೈಂಡ್ ಪ್ರೋಟೀನ್ ಜೊತೆ ಬೈಂಡ್ ಆಗಿದೆಯಲ್ಲ ಡ್ರಗ್, ಬೌಂಡ್ ಡ್ರಗ್. ಸೊ ಬೌಂಡ್ ಡ್ರಗ್ ಎಷ್ಟಿದೆ? 500 mg ಇದೆ ಅಂತ ಅಂದ್ಕೊಳ್ಳೋಣ. ಬೌಂಡ್ ಡ್ರಗ್ 500 mg ಇದ್ದಾಗ ಡಿಸ್ಟ್ರಿಬ್ಯೂಟ್ ಕೂಡ ಏನಾಗಬೇಕು, ಬೇರೆ ಬೇರೆ ಟಿಶ್ಯೂಗಳಿಗೆ ಫ್ರೀ ಡ್ರಗ್. ಓಕೆ, ಫ್ರೀ ಡ್ರಗ್ ಡಿಸ್ಟ್ರಿಬ್ಯೂಟ್ ಎಷ್ಟಾಗಬೇಕು? 500 mg ಅಷ್ಟೇ ಆಗಬೇಕು. ಓಕೆ, ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಲ್ಲ ಅಷ್ಟು ನಮ್ಮ ಪ್ಲಾಸ್ಮಾ ಒಳಗಡೆ ಇರುತ್ತೆ ಅಂತ ಅರ್ಥ. ಓಕೆ, ಸೊ ಅಷ್ಟೇ ಕಾನ್ಸಂಟ್ರೇಷನ್ ಎರಡೂದಲ್ಲಿ ಇರುತ್ತೆ. ಸೊ ಅದೇ ಇಲ್ಲಿ ನಾವು ಡೆಫಿನೇಷನ್ ಆಗಿ ನೋಡೋಣ. ಥಿಯೋರಿಟಿಕಲ್ ವ್ಯಾಲ್ಯೂ ರಿಕ್ವೈರ್ಡ್ ಟು ಕಂಟೇನ್ ಟೋಟಲ್ ಅಮೌಂಟ್ ಆಫ್ ಡ್ರಗ್. ಓಕೆ, ಸೊ ಟೋಟಲ್ ಅಮೌಂಟ್ ಆಫ್ ಡ್ರಗ್ ಇನ್ ದಿ ಬಾಡಿ. ಓಕೆ, ಟೋಟಲ್ ಡ್ರಗ್ ಅಮೌಂಟ್ ಇನ್ ದಿ ಬಾಡಿ at the same concentration as in plasma. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದೆ, ನಮ್ಮ ಬಾಡಿ ಒಳಗಡೆ ಡ್ರಗ್ ಇದೆ ಅಲ್ಲ ಅದು ಸೇಮ್ ಕಾನ್ಸಂಟ್ರೇಷನ್ ಇದೆ. ಎದ್ರದ್ದು? ಪ್ಲಾಸ್ಮಾದು. ಓಕೆ, ಪ್ಲಾಸ್ಮಾ ಒಳಗಡೆ ಕೂಡ ಸೇಮ್ ಕಾನ್ಸಂಟ್ರೇಷನ್ ಇದೆ, ಮತ್ತು ನಮ್ಮ ಬಾಡಿ ಒಳಗಡೆ ಮೀನ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಲ್ಲ ಅಲ್ಲೂ ಕೂಡ, ಮತ್ತು ನಮ್ಮ ಪ್ಲಾಸ್ಮಾ ಒಳಗಡೆ ಕೂಡ ಸೇಮ್ ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ಐ ಥಿಂಕ್ ನಿಮಗೆ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಅರ್ಥ ಆಗಿರ್ಬೋದು. ಇಟ್ ಈಸ್ ದ ಥಿಯೋರಿಟಿಕಲ್ ವಾಲ್ಯೂಮ್ ರಿಕ್ವೈರ್ಡ್ ಟು ಕಂಟೇನ್ ದಿ ಟೋಟಲ್ ಡ್ರಗ್ ಅಮೌಂಟ್ ಇನ್ ದಿ ಬಾಡಿ ಆಟ್ ದಿ ಸೇಮ್ ಕಾನ್ಸಂಟ್ರೇಷನ್ ಆ್ಯಸ್ ಇನ್ ಪ್ಲಾಸ್ಮಾ ಅಂತ. ಸ್ವಲ್ಪ ಡೆಫಿನೇಷನ್ ಲೆಂದಿ ಇದೆ, ಬಟ್ ನೀವು ತಿಳ್ಕೊಳ್ಳಿ. ಟೋಟಲ್ ಡ್ರಗ್ ಇನ್ ದಿ ಬಾಡಿ ಸೇಮ್ ಕಾನ್ಸಂಟ್ರೇಷನ್ ಇನ್ ಪ್ಲಾಸ್ಮಾ. ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಹೈಯರ್ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಡ್ರಗ್ ಡಿಸ್ಟ್ರಿಬ್ಯೂಟೆಡ್ ಇನ್ ಮೋರ್ ಟಿಶ್ಯೂ. ಓಕೆ, ಎಷ್ಟು ಬಾಡಿ ಟಿಶ್ಯೂಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಷ್ಟು ನಮ್ಮದು ಹೈಯರ್ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್. ಸೊ ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ನಮ್ಮ ಬಾಡಿ ಒಳಗಡೆ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅದು ಸೇಮ್ ಕಾನ್ಸಂಟ್ರೇಷನ್ ಇದೆ ನಮ್ಮ ಪ್ಲಾಸ್ಮಾ ಒಳಗಡೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನಾವು ಮೆಟಾಬಾಲಿಸಮ್ ಬಗ್ಗೆ ನೋಡೋಣ. ಓಕೆ, ಅಬ್ಸಾರ್ಪ್ಷನಲ್ಲಿ ಏನಾಯಿತು, ನಮ್ಮ ಬ್ಲಡ್ ಒಳಗಡೆ ಮೆಡಿಸಿನ್ ಬಂತು, ಬ್ಲಡ್ ಒಳಗಡೆ ಬಂದಿದ ಮೇಲೆ ಅದು ಮತ್ತೆ ಡಿಸ್ಟ್ರಿಬ್ಯೂಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಏನಾಗಬೇಕು? ಮೆಟಾಬಾಲಿಸಮ್. ಸೊ ಮೆಟಾಬಾಲಿಸಮ್ ಯಾಕೆ ಆಗಬೇಕು? ಮೆಟಾಬಾಲಿಸಮ್ ಮೀನ್ಸ್ ಚೇಂಜ್. ಓಕೆ, ಮೆಟಾಬಾಲಿಸಮ್ ಮೀನ್ಸ್ ಚೇಂಜ್. ಯಾಕೆ ಆಗಬೇಕು? ಮೀನ್ಸ್ ಲಿಪಿಡ್ ಸಾಲಿಬಲ್ ಇರೋದು ವಾಟರ್ ಸಾಲಿಬಲ್ ಆಗೋಕ್ಕೆ. ಯಾಕಂದರೆ ಲಿಪಿಡ್ ಸಾಲಿಬಲ್ ಎಕ್ಸ್ಕ್ರೀಟ್ ಆಗೋದಿಲ್ಲ. ವಾಟರ್ ಸಾಲಿಬಲ್ ಈಸಿಲಿ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ. ನೆನಪಿಡಿ, ಕನ್ಫ್ಯೂಸ್ ಆಗಬೇಡಿ. ಲಿಪಿಡ್ ಸಾಲಿಬಲ್ ಡ್ರಗ್ ಎಲ್ಲ ಕಡೆ ಹೋಗುತ್ತೆ, ಎಲ್ಲ ಕಡೆ ಬಾಡಿ ಒಳಗಡೆ ಫಂಕ್ಷನ್ ಮಾಡುತ್ತೆ, ಸರಿಯಾಗಿರುತ್ತೆ, ಗುಡ್ ರಿಸಲ್ಟ್ ತೋರಿಸುತ್ತೆ ನಮ್ಮ ಲಿಪಿಡ್ ಸಾಲಿಬಲ್. ಬಟ್ ಅದು ಎಕ್ಸ್ಕ್ರೀಟ್ ಆಗೋದಿಲ್ಲ ಈಸಿಲಿ. ಸೊ ಅದಕ್ಕೋಸ್ಕರ ಅದು ವಾಟರ್ ಸಾಲಿಬಲ್ ಒಳಗಡೆ ಕನ್ವರ್ಟ್ ಆಗಬೇಕಾಗುತ್ತೆ. ಸೊ ಆ ಚೇಂಜನ್ನು ನಾವು ಮೆಟಾಬಾಲಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ನಾವು ಇಲ್ಲಿ ತಗೊಳ್ಳೋಣ. ಓಕೆ, ಸೊ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡಿರೋ ಡ್ರಗ್ ಇನ್ಆ್ಯಕ್ಟಿವ್ ಇದೆ. ಸೊ ಇನ್ಆ್ಯಕ್ಟಿವ್ ಅನ್ನು ಡ್ರಗ್ ಆ್ಯಕ್ಟಿವ್ ಆಗಬೇಕು ಅಂದರೆ ಮೆಟಾಬಾಲಿಸಮ್ ಆಗಬೇಕು. ಸೊ ಇನ್ಆ್ಯಕ್ಟಿವ್ ಡ್ರಗ್ ಇರೋದು ಆ್ಯಕ್ಟಿವ್ ಆಗಬಹುದು. ಓಕೆ, ಆ್ಯಕ್ಟಿವ್ ಡ್ರಗ್ ಇದೆ ಅಂತ ಅಂದ್ಕೊಳ್ಳೋಣ. ನಾವು ಏನು ಡ್ರಗ್ ಅಡ್ಮಿನಿಸ್ಟರ್ ಮಾಡೀವಿ? ಆ್ಯಕ್ಟಿವ್ ಡ್ರಗ್ ಅಡ್ಮಿನಿಸ್ಟರ್ ಮಾಡೀವಿ. ಆ್ಯಕ್ಟಿವ್ ಡ್ರಗ್ ಅಡ್ಮಿನಿಸ್ಟರ್ ಮಾಡಿರೋದು ಇನ್ಆ್ಯಕ್ಟಿವ್ ಮಾಡೋಕ್ಕೆ ಮೆಟಾಬಾಲಿಸಮ್ ಆಗುತ್ತೆ. ಓಕೆ, ಮತ್ತು ಆ್ಯಕ್ಟಿವ್ ಡ್ರಗ್ಗೆ ಅಡ್ಮಿನಿಸ್ಟರ್ ಮಾಡಿದ್ದೀವಿ, ಮತ್ತೆ ಅದು ಆ್ಯಕ್ಟಿವ್ ಆಗ್ತಾಯಿದೆ. ಆ್ಯಕ್ಟಿವ್ ಇರೋದು ಏನೇನಿರ್ಬೋದು? ಮೆಟಾಬಾಲಿಸಮ್ ಆಗಿದ್ಮೇಲೆ ಲಿಪಿಡ್ ಸಾಲಿಬಲ್, ವಾಟರ್ ಸಾಲಿಬಲ್ ಆಗ್ಬೋದು. ಇನ್ಆ್ಯಕ್ಟಿವ್ ಡ್ರಗ್ ಆ್ಯಕ್ಟಿವ್ ಆಗ್ಬೋದು, ಆ್ಯಕ್ಟಿವ್ ಡ್ರಗ್ ಇನ್ಆ್ಯಕ್ಟಿವ್ ಆಗ್ಬೋದು, ಆ್ಯಕ್ಟಿವ್ ಡ್ರಗ್ ಆ್ಯಕ್ಟಿವ್ನೂ ಇರಬಹುದು. ಓಕೆ, ಸೊ ಇವೆಲ್ಲ ಏನಂತ ಹೇಳ್ತೀವಿ? ಮೆಟಾಬಾಲಿಸಮ್ ಆಗುತ್ತೆ. ಯಾಕಾಗುತ್ತೆ? ಸೊ ಇಷ್ಟೆಲ್ಲ ರೀಸನ್ಸ್ ಇದ್ದಾವೆ. ಇನ್ನೊಂದು, ಸೊ ದಿಸ್ ಈಸ್ ಅವರ್ ಮೆಟಾಬಾಲಿಸಮ್ ಮೇನ್ಲಿ ಎಲ್ಲಾಗುತ್ತೆ? ನಮ್ಮ ಲಿವರ್. ಓಕೆ, ಎಲ್ಲಾಗುತ್ತೆ? ಲಿವರ್. ಸೊ ನಾವು ಏನು ಮಾಡಿದ್ದೀವಿ ಇಲ್ಲಿ? ಡ್ರಗ್ ಅಡ್ಮಿನಿಸ್ಟರ್ ಮಾಡಿದ್ದೀವಿ. ಇಲ್ಲೇನಾಯಿತು? ಅದು ಮೆಟಾಬಾಲಿಸಮ್ ಆಯಿತು. ಓಕೆ, ಡ್ರಗ್ ಮೆಟಾಬಾಲಿಸಮ್ ಎಲ್ಲ ಆಯಿತು, ನಮ್ಮ ಲಿವರ್ ಒಳಗಡೆ ಆಯಿತು. ಸೊ ಲಿವರ್ ಒಳಗಡೆ ಮೆಟಾಬಾಲಿಸಮ್ ಆಗಿದ್ಮೇಲೆ ಈ ಡ್ರಗ್ಗನ್ನು ನಾವು ಡ್ರಗ್ ಅನ್ನೋದಿಲ್ಲ, ಅದನ್ನು ನಾವು ಮೆಟಾಬೋಲೈಟ್ ಅಂತ ಹೇಳ್ತೀವಿ. ಓಕೆ, ಸೊ ಡ್ರಗ್ ಮೆಟಾಬಾಲಿಸಮ್ ಆಗಿದ್ಮೇಲೆ ನಾವು ಅದನ್ನು ಮೆಟಾಬೋಲೈಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೆಟಾಬೋಲೈಟ್ ಅಂತ ಹೇಳ್ತೀವಿ. ಡ್ರಗ್ ಅಡ್ಮಿನಿಸ್ಟರ್ ಮಾಡಿದ ಮೇಲೆ ಅಬ್ಸಾರ್ಪ್ಷನ್ ಆಯಿತು, ಅಬ್ಸಾರ್ಪ್ಷನ್ ಆಗಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ಆಗಿದ್ಮೇಲೆ ಇದು ಮೆಟಾಬಾಲಿಸಮ್ ಆಗುತ್ತೆ ಅಲ್ಲ. ಸೊ ಮೆಟಾಬಾಲಿಸಮ್ ಆಗಿದ್ಮೇಲೆ ನಾವು ಅದನ್ನು ಮೆಟಾಬೋಲೈಟ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತು ನಿಮಗೆ ಮೆಟಾಬೋಲೈಟ್ ಅಂದರೆ ಏನು? ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಲ್ಲಿ
ಮೆಟಾಬಾಲಿಸಮ್ ಅಂದರೆ ಏನು? ಮೆಟಾಬಾಲಿಸಮ್ ಈಸ್ ಆಲ್ಸೋ ನೋನ್ ಆ್ಯಸ್ ಬಯೋ ಟ್ರಾನ್ಸ್ಫಾರ್ಮೇಷನ್. ಓಕೆ, ಬಯೋ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ಡೆಫಿನಿಷನ್ ನೋಡೋಣ. ದಿ ಕೆಮಿಕಲ್ ಅಲ್ಟ್ರೇಷನ್ ಮೀನ್ಸ್ ಚೇಂಜ್, ನೆನಪಿಡಿ. ಓಕೆ, ಅಲ್ಟ್ರೇಷನ್ ಮೀನ್ಸ್ ಚೇಂಜ್ ಅಂದರೆ ಕೆಮಿಕಲಿ ನಾವು ಏನು ಮಾಡ್ತಾ ಇದ್ದೀವಿ? ಅಲ್ಟರ್ ಮಾಡ್ತಾ ಇದ್ದೀವಿ. ಕೆಮಿಕಲಿ ನಾವು ಏನು ಮಾಡ್ತಾ ಇದ್ದೀವಿ? ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ, ಕೆಮಿಕಲಿ ಅಲ್ಟ್ರೇಷನ್ ಆಫ್ ಡ್ರಗ್ ಇನ್ ದಿ ಬಾಡಿ ಎಲ್ಲಾಗ್ತಾ ಇದೆ? ನಮ್ಮ ಬಾಡಿ ಒಳಗಡೆ ಆಗ್ತಾ ಇದೆ. ಓಕೆ, ಮೇನ್ಲಿ ಅಕರಿಂಗ್ ಇನ್ ಲಿವರ್. ಜಾಸ್ತಿ ಎಲ್ಲಾಗುತ್ತೆ? ಮೇನ್ಲಿ ಅಕರಿಂಗ್ ಲಿವರ್ ಒಳಗಡೆ ಆಗುತ್ತೆ. ಬಟ್ ಸ್ವಲ್ಪ ಸ್ವಲ್ಪ ನಮ್ಮ ಸ್ಟಮಕ್ ಒಳಗಡೆ ಆಗಬಹುದು, ಮೀನ್ಸ್ ಗಟ್ ಅಂತ ಹೇಳ್ತೀವಲ್ಲ, ನಮ್ಮ ಸ್ಟಮಕ್ ಒಳಗಡೆ ಆಗ್ಬೋದು, ಇಂಟೆಸ್ಟೈನಲ್ಲಿ ಆಗ್ಬೋದು, ಲಂಗ್ಸಲ್ಲಿ ಆಗ್ಬೋದು, ಕಿಡ್ನಿಯಲ್ಲಿ ಕೂಡ ಆಗ್ಬೋದು. ಓಕೆ, ಏನೇನಾಗ್ತಾ ಇದೆ? ಮೇನ್ಲಿ ಇದು ಮೆಟಾಬಾಲಿಸಮ್ ಆಗೋದು ನಮ್ಮ ಲಿವರ್ ಒಳಗಡೆ, ಬಟ್ ಸ್ವಲ್ಪ ಸ್ವಲ್ಪ ನಮ್ಮ ಸ್ಟಮಕ್, ಇಂಟೆಸ್ಟೈನಲ್, ಲಂಗ್ಸ್ ಆ್ಯಂಡ್ ಕಿಡ್ನಿಯಲ್ಲಿ ಕೂಡ ಆಗ್ಬೋದು. ಓಕೆ, ವಾಟ್ ಈಸ್ ಮೆಟಾಬಾಲಿಸಮ್? ಕೆಮಿಕಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ, ಕೆಮಿಕಲ್ಲಿ ಅಲ್ಟ್ರೇಷನ್ ಆಫ್ ಡ್ರಗ್ ಮಾಡ್ತಾ ಇದ್ದೀವಿ. ಓಕೆ, ಲಿಪಿಡ್ ಸಾಲ್ಯುಬಲ್ ಇರೋದು, ವಾಟರ್ ಸಾಲ್ಯುಬಲ್ ಇನ್ಆ್ಯಕ್ಟಿವ್ ಇರೋದು ಆ್ಯಕ್ಟಿವ್ ಫಾರ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಇನ್ಆ್ಯಕ್ಟಿವ್ ಡ್ರಗ್ ಇದ್ದರೆ ಅದು ಏನು ಎಫೆಕ್ಟ್ ಶೋ ಮಾಡೋದಿಲ್ಲ. ಎಫೆಕ್ಟ್ ಶೋ ಮಾಡಬೇಕು ಅಂದರೆ ಅದು ಆ್ಯಕ್ಟಿವ್ ಆಗಬೇಕು. ಆ್ಯಕ್ಟಿವ್ ಎಲ್ಲ ಆಗ್ತಾ ಇದೆ? ನಮ್ಮ ಲಿವರಲ್ಲಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಐ ಥಿಂಕ್ ನಮಗೆ ಅರ್ಥ ಆಗಿರ್ಬೋದು. ಓಕೆ, ಬಯೋ ಟ್ರಾನ್ಸ್ಫಾರ್ಮೇಷನ್ ಅಥವಾ ಮೆಟಾಬಾಲಿಸಮ್ ಮೀನ್ಸ್ ವಿ ಆರ್ ಕೆಮಿಕಲಿ ಅಲ್ಟ್ರೇಷನ್ ಆಫ್ ಅ ಡ್ರಗ್. ಅಲ್ಟ್ರ್ ಮಾಡ್ತಾ ಇದ್ದೀವಿ, ಕೆಮಿಕಲಿ ಚೇಂಜ್ ಮಾಡ್ತಾ ಇದ್ದೀವಿ ಡ್ರಗ್ಗೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಮೆಟಾಬಾಲಿಸಮ್. ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಡ್ರಗ್ ಮೆಟಾಬಾಲಿಸಮನ್ನು ಅಲ್ಟರ್ ಮಾಡ್ಬೋದು, ಮೀನ್ಸ್ ಚೇಂಜ್ ಮಾಡ್ಬೋದು. ಓಕೆ, ಹೆಚ್ಚು ಕಡಿಮೆ ಮಾಡ್ಬೋದು, ಮೆಟಾಬಾಲಿಸಮ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಫಸ್ಟ್ ಏಜ್, ಇನ್ಫಾಂಟ್. ಸೊ ಇನ್ಫಾಂಟ್ ಮೀನ್ಸ್ 1 ಇಯರ್ಗಿಂತ ಚಿಕ್ಕದ ಬೇಬಿ. ಓಕೆ, ಸೊ ಇನ್ಫಾಂಟ್ ಪ್ಲೇಸಲ್ಲಿ ನಾವು ಬೇಬಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಬೇಬಿ ಆ್ಯಂಡ್ ಎಲ್ಡರ್ಲಿ ಮೀನ್ಸ್ ಓಲ್ಡ್ ಏಜ್ ಪೀಪಲ್ಸ್. ಓಕೆ, ಎಲ್ಡರ್ಲಿ ಮೀನ್ಸ್ ಓಲ್ಡ್ ಏಜ್ ಪೀಪಲ್. ಸೊ ಬೇಬಿಗಳು ಮತ್ತು ಓಲ್ಡ್ ಏಜ್ ಪೀಪಲ್ ಹತ್ರ ಮೆಟಾಬಾಲಿಸಮ್ ಡ್ರಗ್ ಮೋರ್ ಸ್ಲೋಲಿ, ಅಂದರೆ ಮೆಟಾಬಾಲಿಸಮ್ ಭಾಳ ಕಡಿಮೆ ಇರುತ್ತೆ. ಓಕೆ, ಇನ್ಫಾಂಟ್ ಮೀನ್ಸ್ ಕೂಸುಗಳ ಹತ್ರ ಮತ್ತು ಎಲ್ಡರ್ಲಿ ಮೀನ್ಸ್ ಮುದುಕರ ಹತ್ರ ಏನಿರುತ್ತೆ? ಮೆಟಾಬಲೈಸ್ ಡ್ರಗ್ ಸ್ಲೋಲಿಯಾಗಿ ಮೆಟಾಬಲೈಸ್ ಆಗುತ್ತೆ. ಅದಕ್ಕೋಸ್ಕರ ಬೇಬಿಗಳಿಗೆ ಅಥವಾ ಓಲ್ಡ್ ಏಜ್ ಪೀಪಲ್ಗಳಿಗೆ ನಾವು ಎಂಥ ಡ್ರಗ್ ಪ್ರಿಸ್ಕ್ರೈಬ್ ಮಾಡ್ತೀವಿ? ಯಾವ ಡ್ರಗ್ಗಿಗೆ ಜಾಸ್ತಿ ಕಡಿಮೆ, ಓಕೆ, ಯಾವ ಡ್ರಗ್ಗಿಗೆ ಕಮ್ಮಿ ಮೆಟಾಬಾಲಿಸಮ್ ನೀಡಿರುತ್ತೆ ಅಲ್ಲ, ಅಂಥ ಡ್ರಗ್ಗನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಅಂಥ ಪೇಷಂಟ್ಗಳಿಗೆ, ಮೀನ್ಸ್ ಬೇಬಿಗಳಿಗೆ ಆ್ಯಂಡ್ ಅವರ ಎಲ್ಡರ್ಲಿ ಮೀನ್ಸ್ ಹಿರಿಯರಿಗೆ. ಓಕೆ, ನೆಕ್ಸ್ಟ್ ಸೆಕ್ಸ್ ಮೀನ್ಸ್ ಜೆಂಡರ್. ಮೇಲ್ ಜನರಲಿ ಹ್ಯಾವ್ ಹೈಯರ್ ಮೆಟಾಬಾಲಿಸಮ್ ರೇಟ್. ಮೇಲ್ಸ್ ಒಳಗಡೆ ಜಾಸ್ತಿ ಮೆಟಾಬಾಲಿಸಮ್ ಇರುತ್ತೆ ಆ್ಯಸ್ ಕಂಪೇರ್ ಟು ಫೀಮೇಲ್. ಇಟ್ ಮೀನ್ಸ್ ಇಬ್ಬರಿಗೆ ನಾವು 500 mg ಟ್ಯಾಬ್ಲೆಟ್ ತೊಗೊಂಡಾಗ ಇಬ್ಬರು ಅಬ್ಸರ್ಪ್ಷನ್ ಆಗಿದೆ. ಓಕೆ, ಸೇಮ್ ಲೆವೆಲ್ ಅಬ್ಸರ್ಪ್ಷನ್ ಆದಾಗ ಮೆಟಾಬಾಲಿಸಮ್ ಯಾರು ಫಾಸ್ಟ್ ಆಗುತ್ತೆ? ಮೇಲ್. ಓಕೆ, ಮೇಲ್ ಹತ್ರ ಜಾಸ್ತಿ ಮೆಟಾಬಾಲಿಸಮ್ ಆಗುತ್ತೆ. ನೆಕ್ಸ್ಟ್ ಜೆನೆಟಿಕ್ಸ್. ಸಮ್ ಇಂಡಿವಿಜುವಲ್ ಮೆಟಬಲೈಸ್ ಡ್ರಗ್ ಫಾಸ್ಟರ್ ಅಥವಾ ಸ್ಲೋವರ್ ಡ್ಯೂ ಟು ದಿ ಜೆನೆಟಿಕ್ ವೇರಿಯೇಷನ್. ಡಿಪೆಂಡ್ಸ್ ಆನ್ ಅವ್ರ ಜೀನ್ಸ್ ಮೇಲೆ ಏನಾಗ್ಬೋದು? ಡ್ರಗ್ ಮೆಟಬಾಲಿಸಮ್ ಅಫೆಕ್ಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಲಿವರ್ ಡಿಸೀಸ್. ಜಾಸ್ತಿ ಮೆಟಬಾಲಿಸಮ್ ಆಗೋದು ಲಿವರಲ್ಲಿ. ಲಿವರಿಗೆ ಡಿಸೀಸ್ ಬಂದಾಗ ಮೆಟಾಬಾಲಿಸಮ್ ಅಫೆಕ್ಟ್ ಆಗುತ್ತೆ. ಓಕೆ, ಅಫೆಕ್ಟ್ ಎನ್ಸೈಮ್ ಫಂಕ್ಷನ್ ಆ್ಯಂಡ್ ಮೆಟಾಬಾಲಿಸಮ್. ಹೌದು ಸರ್, ಲಿವರಲ್ಲಿನೇ ಜಾಸ್ತಿ ಮೆಟಾಬಾಲಿಸಮ್ ಆಗೋದು. ಲಿವರೇ ಖರಾಬ್ ಆದಾಗ, ಲಿವರೇ ಕೆಟ್ಟು ಹೋದಾಗ ಎಲ್ಲಿ ಮೆಟಾಬಾಲಿಸಮ್ ಆಗೋದಿಲ್ಲ. ನೆಕ್ಸ್ಟ್ ಡ್ರಗ್ ಇಂಟರ್ಯಾಕ್ಷನ್ ಮೀನ್ಸ್ ಯಾವುದೇ ಒಂದು ಡ್ರಗ್ ಆಗ್ತಾ ಇದೆ, ಡ್ರಗ್ ಬಾಡಿ ಒಳಗಡೆ ಹಾಕಿದಾಗ ನೀವು ಇನ್ನೊಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ, ಇನ್ನೊಂದು ಕ್ಯಾಪ್ಸೂಲ್ ತೊಗೊಂಡಿದ್ದೀರಾ, ಇನ್ನೊಂದು ಡ್ರಗ್ ತೊಗೊಂಡಾಗ ಎರಡರ ನಡುವೆ ಏನಾಗ್ತಾ ಇದೆ? ಇಂಟರಾಕ್ಷನ್ ಆದಾಗ ಕೂಡ ಮೆಟಾಬಾಲಿಸಮ್ ಅಲ್ಟರ್ ಆಗಬಹುದು. ಸೊ ಐ ಥಿಂಕ್ ನಿಮಗೆ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಅಂತ ಅರ್ಥ ಆಗಿರ್ಬೋದು. ಏಜ್, ಸೆಕ್ಸ್, ಜೆನೆಟಿಕ್ಸ್, ಲಿವರ್ ಡಿಸೀಸ್ ಆ್ಯಂಡ್ ಡ್ರಗ್ ಇಂಟರ್ಯಾಕ್ಷನ್ಸ್. ನೆಕ್ಸ್ಟ್ ನಾವು ನೋಡೋಣ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಅಂದರೆ ಏನು. ಓಕೆ, ಸೊ ನಿಮಗೆ ಸ್ವಲ್ಪ ಐಡಿಯಾ ಬಂದಿದೆ, ನಾನು ಮೊದಲು ಹೇಳೀನಿ ಫಸ್ಟ್ ಪಾಸ್ ಮೆಟಾಬಾಲಿಸಮ್. ಸೊ ಫಸ್ಟ್ ಪಾಸ್ ಮೆಟಾಬಾಲಿಸಮ್ ಅಂದರೆ ಏನು ಅಂತ ಕೇಳಿದಾಗ, ಸೊ ದಿಸ್ ಈಸ್ ಅವರ್ ಸ್ಟಮಕ್. ಓಕೆ, ಸೊ ಸ್ಟಮಕ್ ಇದೆ, ಇದು ನಮ್ಮ ಕೆಳಗಡೆ ಇರೋದು ಇಂಟೆಸ್ಟೈನ್ ಇದೆ, ಇದು ಇಂಟೆಸ್ಟೈನ್ ಇದೆ. ಸೊ ಇದರೊಳಗಡೆ ನಾನು ಏನು ಮಾಡೀನಿ? 500 mg ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಓಕೆ, 500 mg ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟ್ ಕೊಟ್ಟಾಗ ಅದು ಏನಾಯ್ತು? ಇಲ್ಲಿ ಸ್ಮಾಲ್ ಪಾರ್ಟಿಕಲ್ಸಲ್ಲಿ ಇದು ಏನಾಯಿತು? ಬ್ರೇಕ್ ಡೌನ್ ಆಯಿತು. ಟ್ಯಾಬ್ಲೆಟ್ ಏನಾಯಿತು? ಸ್ಮಾಲ್ ಪಾರ್ಟಿಕಲಲ್ಲಿ ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆಗಿದ ಮೇಲೆ ಏನಾಯ್ತು? ಇದು ಅಬ್ಸಾರ್ಪ್ಷನ್ ಆಯಿತು, ಸ್ವಲ್ಪ ವೇಸ್ಟ್ ಆಗಿ ಹೊರಗಡೆ ಹೋಯಿತು. ಓಕೆ, 50 mg ವೇಸ್ಟೆಡ್ ಇನ್ ಸ್ಟೂಲ್ ಒಳಗಡೆ ವೇಸ್ಟ್ ಆಯಿತು. ಆ್ಯಂಡ್ ಅದರಲ್ಲಿ 450 mg ಅಂದರೆ 500 mgಯಲ್ಲಿ 450 mg ಏನಾಯಿತು? ಇಲ್ಲಿ
ಅಬ್ಸಾರ್ಪ್ಷನ್ ಆಯಿತು. ಸೊ 450 mgಯಲ್ಲಿ ಅಬ್ಸಾರ್ಪ್ಷನ್ ಆಯಿತು, ಬಟ್ ಅದರಲ್ಲಿ 50 mg ಏನಾಯಿತು ಇಲ್ಲಿ ಮೆಟಬಾಲಿಸಮ್ ಆಯಿತು. ಯಾಕಂದರೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಸ್ಟಮಕಲ್ಲಿ ಕೂಡ ಮೆಟಬಾಲಿಸಮ್ ಆಗುತ್ತೆ, ಇಂಟೆಸ್ಟೈನಲ್ಲಿ ಕೂಡ ಮೆಟಬಾಲಿಸಮ್ ಆಗುತ್ತೆ. ಸೊ ಇಲ್ಲಿ ಏನಾಯಿತು 50 mg ಅಬ್ಸಾರ್ಪ್ಷನ್ ಆಗೋ ಸಮಯದಲ್ಲೇ ಮೆಟಬಾಲಿಸಮ್ ಆಯಿತು. ಇಟ್ ಮೀನ್ಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೋಗೋಕ್ಕಿಂತ ಮೊದಲೇನಾಯಿತು ಮೆಟಬಾಲಿಸಮ್ ಆಯಿತು. ಸೊ ಅದನ್ನು ನಾವು ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಇದೇ ಎಕ್ಸಾಂಪಲನ್ನು ಇನ್ನೊಮ್ಮೆ ರೀಕ್ರಿಯೇಟ್ ಮಾಡೋಣ. ಸೊ ದಿಸ್ ಈಸ್ ಅವರ್ ಸ್ಟಮಕ್, ಓಕೆ, ಆ್ಯಂಡ್ ದಿಸ್ ಈಸ್ ಅವರ್ ಸ್ಮಾಲ್ ಇಂಟೆಸ್ಟೈನ್. ನಾವೇನು ಮಾಡಿದ್ದೀವಿ 500 mg ಪ್ಯಾರಾಸಿಟಮಾಲ್ ತೊಗೊಂಡಿದ್ದೀವಿ. ಓಕೆ, 500 mg ನಾವು ಪ್ಯಾರಾಸಿಟಮಾಲ್ ತೊಗೊಂಡಿದ್ದೀವಿ. ಸೊ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಂಡಾಗ ಅದು ಏನಾಯಿತು ಸ್ಟಮಕ್ ಒಳಗಡೆ ಬಂದಿದ ಮೇಲೆ ಸ್ಮಾಲ್ ಪಾರ್ಟಿಕಲಲ್ಲಿ ಅದು ಏನಾಯಿತು ಡಿವೈಡ್ ಆಯಿತು, ಬ್ರೇಕ್ ಡೌನ್ ಆಯಿತು. ಸ್ಮಾಲ್ ಪಾರ್ಟಿಕಲಲ್ಲಿ ಅದು ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆಗಿದ ಮೇಲೆ ನಮ್ಮ ಇಂಟೆಸ್ಟೈನಲ್ಲಿ ಬರುತ್ತೆ ಅದು. ಓಕೆ, ಸೊ ಇಂಟೆಸ್ಟೈನಲ್ಲಿ ಬಂದು ಅದು ಏನಾಗುತ್ತೆ ಅಬ್ಸಾರ್ಪ್ಷನ್ ಆಗುತ್ತೆ. ಏನಾಯಿತು ಅಬ್ಸಾರ್ಪ್ಷನ್ ಆಯಿತು. ಫುಲ್ 500 mg ಅಬ್ಸಾರ್ಪ್ಷನ್ ಆಗುತ್ತೇನೋ, ಇದು ಏನಿತ್ತು 500 mg ಇತ್ತು. 500 mg ಅಬ್ಸಾರ್ಪ್ಷನ್ ಆಗುತ್ತೇನಾ, ಆಗ್ಬೋದು ಅಥವಾ ಆಗದೇ ಇರ್ಬೋದು. ಸೊ 50 mg ಇಲ್ಲಿ ಏನಾಗಿದೆ ವೇಸ್ಟ್ ಆಗಿದೆ. 50 mg ಸ್ಟೂಲ್ ಮೀನ್ಸ್ ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಬಂದಿದೆ. ಓಕೆ, 50 mg ಸ್ಟೂಲ್ ಆಗಿ ಹೊರಗಡೆ ಬಂದೆ. ಸೊ ಉಳಿದಿರೋದು 450 mg. ಸೊ 450 mg ಇದೆನಾ, 450 mgಯಲ್ಲಿ 450 mg ಅಬ್ಸಾರ್ಪ್ಷನ್ ಆಯಿತು. ಅಬ್ಸಾರ್ಪ್ಷನ್ ಎಷ್ಟಾಯಿತು 450 mg. ಬಟ್ 450 mg ಅಬ್ಸಾರ್ಪ್ಷನ್ ಆಗೋ ಸಮಯದಲ್ಲಿ ಸ್ವಲ್ಪ ಪಾರ್ಟ್ ಮೀನ್ಸ್ 450ಯಲ್ಲಿ ಸ್ವಲ್ಪ ಏನಾಯಿತು ಮೆಟಬಾಲಿಸಮ್ ಆಯಿತು. ಅಬ್ಸಾರ್ಪ್ಷನ್ ಆಗೋ ಸಮಯದಲ್ಲೇ ಏನಾಯಿತು ಮೆಟಬಾಲಿಸಮ್ ಆಯಿತು. 450 mgಯಲ್ಲಿ ಸ್ವಲ್ಪ ಏನಾಯಿತು ಮೆಟಬಾಲಿಸಮ್ ಆಯಿತು. ಎಷ್ಟಾಗಿರ್ಬೋದು, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 50 mg ಏನಾಯಿತು ಮೆಟಬಾಲಿಸಮ್ ಆಯಿತು. ಸೊ ಈ ಪ್ಲೇಸಲ್ಲಿ ಮೆಟಬಾಲಿಸಮ್ ಆಗ್ತಾಯಿದೆ. ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೋಗೋಕ್ಕಿಂತ ಮೊದಲು ಮೆಟಬಾಲಿಸಮ್ ಆಗ್ತಾಯಿದೆ ಅಲ್ಲ, ಅದನ್ನು ನಾವು ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಬಯೋ ಅವೈಲಬಿಲಿಟಿ ಎಷ್ಟಿತ್ತು, ಬಯೋ ಅವೈಲಬಿಲಿಟಿ 400 mg ಆಯಿತು. ಯಾಕಂದರೆ 50 mg ಏನಾಗಿದೆ ಮೆಟಬಾಲಿಸಮ್ ಆಗಿದೆ. ಮೆಟಬಾಲಿಸಮ್ ಮೀನ್ಸ್ ಚೇಂಜ್. ಓಕೆ, ಸೊ ಅನ್ಚೇಂಜ್ ಇರೋದು 400 mg. ಓಕೆ, ಬಯೋ ಅವೈಲಬಿಲಿಟಿ ಎಕ್ಸಾಂಪಲ್ ಕೂಡ ಬಂತು ಇಲ್ಲಿ, ಮತ್ತು ನಮ್ಮದು ಇದು ಕೂಡ ಬಂತು. ಓಕೆ, ಸೊ ಫಸ್ಟ್ ಪಾಸ್ ಮೆಟಬಾಲಿಸಮ್ ನಾವು ಇಲ್ಲಿ ಡೆಫಿನೇಷನ್ ನೋಡೋಣ ಏನಿದೆ ಅಂತ. ಡ್ರಗ್ ಅಡ್ಮಿನಿಸ್ಟರ್ಡ್ ಓರಲ್ಲಿ. ಓಕೆ, ಓರಲ್ಲಿ ನಾವು ಡ್ರಗ್ ಅಡ್ಮಿನಿಸ್ಟರ್ ಮಾಡಿದಾಗ ಅಂಡರ್ಗೋ ಮೆಟಬಾಲಿಸಮ್ ಇನ್ ಲಿವರ್ ಆ್ಯಂಡ್ ಗಟ್ ವಾಲ್ ಅಥವಾ ಇಂಟೆಸ್ಟೈನ್ ವಾಲ್ ಅಂತ ಕೂಡ ನೀವು ಬರಿಬಹುದು. ಬಿಫೋರ್ ಎಂಟರಿಂಗ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ರೆಡ್ಯೂಸಿಂಗ್ ಬಯೋ ಅವೈಲಬಿಲಿಟಿ. ಓಕೆ, ನಾವು ಓರಲ್ಲಿ ಡ್ರಗ್ ಅಡ್ಮಿನಿಸ್ಟರ್ ಮಾಡಿದಾಗ ಅದು ಏನಾಗುತ್ತೆ ಮೆಟಬಾಲಿಸಮ್ ಆಗುತ್ತೆ ಬಿಫೋರ್ ಎಂಟರಿಂಗ್ ಟು ದಿ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್ನಲ್ಲಿ ಎಂಟರ್ ಆಗೋಕ್ಕಿಂತ ಮೊದಲು ಅದು ನಮ್ಮ ಲಿವರ್ ಆಗಿರ್ಬೋದು, ನಮ್ಮ ಇಂಟೆಸ್ಟೈನ್ ಅಥವಾ ನಮ್ಮ ಸ್ಟಮಕ್ ವಾಲ್ ಆಗಿರ್ಬೋದು, ಅಲ್ಲಿ ಏನಾಗ್ತಾ ಇದೆ ಇದು ಮೆಟಬಾಲಿಸಮ್ ಆಗ್ತಾಯಿದೆ. ಅದನ್ನು ನಾವು ಏನಂತ ಹೇಳ್ತೀವಿ ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ರೆಡ್ಯೂಸಿಂಗ್ ಬಯೋ ಅವೈಲಬಿಲಿಟಿ. ಬಯೋ ಅವೈಲಬಿಲಿಟಿ ಎಲ್ಲಿ ಜಾಸ್ತಿ ಇರುತ್ತೆ, ನಮ್ಮ ಇಂಟ್ರಾವೀನಸ್ IV ಒಳಗಡೆ ನಾವು ಕೊಟ್ಟಾಗ ಬಯೋ ಅವೈಲಬಿಲಿಟಿ 100% ಇರುತ್ತೆ. ಸೊ ಎಕ್ಸಾಂಪಲ್ ನಾವು ಇಲ್ಲಿ ತಗೋಬಹುದು ಮಾರ್ಫಿನ್, ಪ್ರೊಪನೋನಾಲ್ ಆ್ಯಂಡ್ ಇಮಿಪ್ರಾಮೈನ್. ಇವೆಲ್ಲ ಏನಿರ್ತವೆ ಜಾಸ್ತಿ ಫಸ್ಟ್ ಪಾಸ್ ಮೆಟಬಾಲಿಸಮ್ ಇರುತ್ತೆ, ಇನ್ಕ್ರೀಸ್ಡ್ ಫಸ್ಟ್ ಪಾಸ್ ಮೆಟಬಾಲಿಸಮ್. ಸೊ ಅದಕ್ಕೋಸ್ಕರ ಜಾಸ್ತಿ ಇವೆಲ್ಲ ಡ್ರಗ್ಸ್ ನಾವು ಓರಲ್ಲಿ ಕೊಡೋದಿಲ್ಲ. ಓಕೆ, ಓರಲ್ಲಿ ಕೊಟ್ಟರೆ ಏನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಏನಾಗುತ್ತೆ ಫಸ್ಟ್ ಪಾಸ್ ಮೆಟಬಾಲಿಸಮಲ್ಲೇ ವೇಸ್ಟ್ ಆಗಿರುತ್ತೆ. ಓಕೆ, ಸೊ 100 mg ನಾವು ಕೊಟ್ಟಾಗ 90 mg ಫಸ್ಟ್ ಪಾಸ್ ಮೆಟಬಾಲಿಸಮ್ ಆಗ್ತಾಯಿದೆ. ಓಕೆ, 90 mg ಏನಾಗ್ತಾಯಿದೆ ಫಸ್ಟ್ ಪಾಸ್ ಮೆಟಬಾಲಿಸಮ್. ಇಟ್ ಮೀನ್ಸ್ ಚೇಂಜ್ ಆಗ್ತಾಯಿದೆ. ಸೊ ಅದು ಡ್ರಗ್ ಎಫೆಕ್ಟ್ ಮಾಡೋದಿಲ್ಲ ಸರಿಯಾಗಂತ ಅರ್ಥ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಫಸ್ಟ್ ಪಾಸ್ ಮೆಟಬಾಲಿಸಮ್ ಅಂದರೆ ಏನು ಮತ್ತು ಮೆಟಬಾಲಿಸಮ್ ಅಂದರೆ ಏನು. ಓಕೆ, ಸೊ ಮೆಟಬಾಲಿಸಮ್ ಅಂದರೆ ಏನು, ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ. ವಿ ಆರ್ ಕೆಮಿಕಲ್ಲಿ ಚೇಂಜಿಂಗ್ ದಿ ಡ್ರಗ್. ನಮ್ಮ ಬಾಡಿ ಒಳಗಡೆ ಎಲ್ಲಾಗ್ತಾ ಇದೆ, ಲಿವರ್ ಒಳಗಡೆ ಆಗ್ತಾಯಿದೆ, ಮತ್ತು ಸ್ಮಾಲ್ ಇಂಟೆಸ್ಟೈನ್, ಸ್ಟಮಕ್, ಲಂಗ್ಸ್ ಆ್ಯಂಡ್ ಕಿಡ್ನಿಯಲ್ಲಿ ಕೂಡ ಆಗ್ಬೋದು. ಸೊ ಫಸ್ಟ್ ಪಾಸ್ ಮೆಟಬಾಲಿಸಮ್ ಯಾವಾಗ ಆಗುತ್ತೆ, ಓರಲ್ಲಿ ನಾವು ಕೊಟ್ಟಾಗ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋಣ ಎಕ್ಸ್ಕ್ರೀಷನ್. ಓಕೆ, ಸೊ ಏನಾಯಿತು ಅಬ್ಸಾರ್ಪ್ಷನ್ ಆಯಿತು, ನಮ್ಮ ಬ್ಲಡ್ ಒಳಗಡೆ ಬಂದಿದ ಮೇಲೆ ಡಿಸ್ಟ್ರಿಬ್ಯೂಷನ್ ಆಯಿತು.
ಓಕೆ. ಸೊ ಡಿಸ್ಟ್ರಿಬ್ಯೂಷನ್ ಆಗಿದ ಮೇಲೆ ಮೆಟಬಾಲಿಸಮ್ ಆಯಿತು. ಮೆಟಬಾಲಿಸಮ್ ಮೀನ್ಸ್ ಚೇಂಜ್. ಓಕೆ. ಮೆಟಬಾಲಿಸಮ್ ಒಳಗಡೆ ಏನಾಯಿತು, ಅಲ್ಲಿ ಲಿಪಿಡ್ ಸಾಲ್ಯುಬಲ್ ಇರೋದು ವಾಟರ್ ಸಾಲ್ಯುಬಲ್ ಆಯಿತು. ಓಕೆ. ಲಿಪಿಡ್ ಸಾಲ್ಯುಬಲ್ ಇರೋದು ವಾಟರ್ ಸಾಲ್ಯುಬಲ್ ಆಯಿತು. ಸೊ ವಾಟರ್ ಸಾಲ್ಯುಬಲ್ ಡ್ರಗ್ ಈಸ್ ರೆಡಿ ಫಾರ್ ಎಕ್ಸ್ಕ್ರೀಷನ್, ರೆಡಿ ಫಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಓಕೆ. ಸೊ ಇವಾಗ ಎಕ್ಸ್ಕ್ರೀಷನ್. ಸೊ ಎಕ್ಸ್ಕ್ರೀಷನ್ ಅಂದರೆ ಏನು, ನಮ್ಮ ಬ್ಲಡ್ ಒಳಗಡೆ ಇರೋ ಡ್ರಗ್, ನಮ್ಮ ಬಾಡಿ ಒಳಗಡೆ ಇರೋ ಡ್ರಗ್ ಹೊರಗಡೆ ಹೋಗುತ್ತೆ. ಹೊರಗಡೆ ಮೀನ್ಸ್ ನಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ದಿ ಪ್ರೋಸೆಸ್ ಬೈ ವಿಚ್ ಡ್ರಗ್ ಆ್ಯಂಡ್ ದೇರ್ ಮೆಟಾಬೊಲೈಟ್, ಡ್ರಗ್ ಇದೆ ಆ್ಯಂಡ್ ದೇರ್ ಮೆಟಾಬೊಲೈಟ್. ಮೆಟಾಬೊಲೈಟ್ ಮೀನ್ಸ್ ಮೆಟಾಬೊಲೈಸ್ಡ್ ಡ್ರಗ್ ಇತ್ತು ಸರ್. ಓಕೆ. ಸೊ ಡ್ರಗ್ ಇತ್ತು, ಅದೇ ಡ್ರಗ್ ಮೆಟಾಬಾಲಿಸಮ್ ಆಗಿದ್ಮೇಲೆ ಮೆಟಾಬೊಲೈಟ್ ಆಯಿತು. ಓಕೆ. ಮೆಟಾಬೊಲೈಟ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಮೆಟಾಬೊಲೈಸ್ಡ್ ಡ್ರಗ್ ಈಸ್ ಮೆಟಾಬೊಲೈಟ್. ಡ್ರಗ್ ಆ್ಯಂಡ್ ದೇರ್ ಮೆಟಾಬೊಲೈಟ್ ಆರ್ ಎಲಿಮಿನೇಟೆಡ್ ಫ್ರಮ್ ದಿ ಬಾಡಿ. ಸೊ ಇದ್ರ ಅರ್ಥ ಏನಿದೆ, ಇದೇನಿದೆ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಸಲ್ಲಿ ಏನಾಗ್ತಾ ಇದೆ, ಡ್ರಗ್ಸು ಮತ್ತು ಅದರ ಮೆಟಾಬೊಲೈಟ್ ಎಲ್ಲ ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ತಾ ಇದೆ. ಓಕೆ. ನೆಕ್ಸ್ಟ್ ರೂಟ್ಸ್ ಆಫ್ ಡ್ರಗ್ ಎಕ್ಸ್ಕ್ರಿಯೇಷನ್. ಯಾವ್ಯಾವ ರೂಟಿಂದ ಹೊರಗಡೆ ಹೋಗ್ಬೋದು ಸರ್, ನೀವು ಹೇಳ್ತಾ ಇದ್ದೀರಾ ಹೊರಗಡೆ ಹೋಗುತ್ತೆ ಅಂತ. ಹೇಗೆ ಹೋಗುತ್ತೆ, ಯಾವ ರೂಟಿಂದ ಹೋಗುತ್ತೆ, ಯಾವ ದಾರಿಯಿಂದ ಹೋಗುತ್ತೆ ಅಂತ ಕೇಳಿದಾಗ, ಸೊ ಫಸ್ಟ್ ಇರೋದು ರೀನಲ್ ಎಕ್ಸ್ಕ್ರಿಯೇಷನ್. ರೀನಲ್ ಎಕ್ಸ್ಕ್ರಿಯೇಷನ್ ಅಥವಾ ನಾವು ಕಿಡ್ನಿ ಎಕ್ಸ್ಕ್ರಿಷನ್ ಅಂತ ಕೂಡ ಹೇಳ್ತೀವಿ ಇದನ್ನು. ಓಕೆ. ಸೊ ರೀನಲ್ ಎಕ್ಸ್ಕ್ರಿಯೇಷನ್ ಮೀನ್ಸ್ ಥ್ರೂ ದಿ ಯೂರಿನ್ನಿಂದ ಹೊರಗಡೆ ಹೋಗುತ್ತೆ. ಆ್ಯಂಡ್ ಪ್ರೈಮರಿ ರೂಟ್ ಮೀನ್ಸ್ ಜಾಸ್ತಿ ಎಲ್ಲಿಂದ ಹೋಗುತ್ತೆ, ನಮ್ಮ ಕಿಡ್ನಿಯಿಂದ ಹೊರಗಡೆ ಹೋಗುತ್ತೆ. ಇಲ್ಲೇನಾಗುತ್ತೆ, ಗ್ಲೋಮೆರುಲಾರ್ ಫಿಲ್ಟ್ರೇಷನ್. ಓಕೆ. ಗ್ಲೋಮೆರುಲಾರ್ ಫಿಲ್ಟ್ರೇಷನಲ್ಲಿ ಫ್ರೀ ಡ್ರಗ್ ಎಂಟರ್ ಯೂರಿನ್. ಸೊ ಫ್ರೀ ಡ್ರಗ್ ಇರುತ್ತೆ ಅಲ್ಲ, ಅದು ಈಸಿಲಿ ಆಗಿ ಫಿಲ್ಟರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಟ್ಯೂಬ್ಯುಲಾರ್ ಸೀಕ್ರೇಷನ್, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಫ್ ಡ್ರಗ್ ಇನ್ ಟು ದಿ ಯೂರಿನ್. ಸೊ ಇದರೊಳಗಡೆ ಏನಾಗುತ್ತೆ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಫ್ರಮ್ ಲೋ ಲೆವೆಲ್ ಟು ಹೈ ಲೆವೆಲ್ ಏನಾಗ್ತಾ ಇದೆ, ಡ್ರಗ್ಗಳು ಮೂವ್ ಆಗ್ತಾ ಇದ್ದಾವೆ. ಓಕೆ. ಏನಾಗ್ತಾ ಇದೆ ಇಲ್ಲಿ, ಟ್ಯೂಬುಲಾರ್ ಸೀಕ್ರೇಷನ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಕೂಡ ಆಗುತ್ತೆ. ಏನಾಗುತ್ತೆ, ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್. ಸೊ ರೀಅಬ್ಸಾರ್ಪ್ಷನ್ ಆದಾಗ ಲಿಪಿಡ್ ಸಾಲ್ಯುಬಲ್ ಡ್ರಗ್ ಮೇ ಬಿ ರೀಅಬ್ಸಾರ್ಬ್ಡ್. ಏನಾಗುತ್ತೆ ಇಲ್ಲಿ, ಲಿಪಿಡ್ ಸಾಲ್ಯುಬಲ್ ಡ್ರಗ್ ರೀಅಬ್ಸಾರ್ವ್ ಆಗುತ್ತೆ. ಇಟ್ ಮೀನ್ಸ್ ನಮ್ಮ ಬಾಡಿಯಿಂದ ಫಿಲ್ಟರ್ ಆಗೋದಿಲ್ಲ. ನಮ್ಮ ಬಾಡಿಯಿಂದ ಲಿಪಿಡ್ ಸಾಲ್ಯುಬಲ್ ಡ್ರಗ್ಸ್ ಈಸಿಲಿ ಫಿಲ್ಟರ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ವಾಟರ್ ಸಾಲ್ಯುಬಲ್ ಇರಬೇಕು. ಓಕೆ. ಲಿಪಿಡ್ ಸಾಲ್ಯುಬಲ್ ಡ್ರಗ್ ಏನಾಗ್ತಾ ಇದ್ದಾವೆ, ರೀಅಬ್ಸಾರ್ವ್ ಆಗ್ತಾ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ರೀನಲ್ ಅಥವಾ ಕಿಡ್ನಿ ಎಕ್ಸ್ಕ್ರೀಷನ್ ಅರ್ಥ ಆಗಿರ್ಬೋದು. ಇದನ್ನು ನೀವು ಯೂರಿನ್ ಅಂತ ಕೂಡ ಹೇಳ್ಬೋದು. ಯೂರಿನ್ನಿಂದ ಹೊರಗಡೆ ಹೋಗ್ತಾ ಇದೆ. ಓಕೆ. ನೆಕ್ಸ್ಟ್ ಬೈಲರಿ ಎಕ್ಸ್ಕ್ರೀಷನ್ ಅಥವಾ ಬಿಲಿಯರಿ ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಎಕ್ಸ್ಕ್ರೀಷನ್ ಹೇಗಾಗುತ್ತೆ, ಫೀಸಸ್. ಓಕೆ. ಸೊ ಮೆಟಾಬಾಲಿಸಮ್ ಎಲ್ಲಾಗುತ್ತೆ, ನಮ್ಮ ಲಿವರ್. ಓಕೆ. ಲಿವರ್ ಏನು ಸೆಕ್ರೇಟ್ ಮಾಡುತ್ತೆ, ಬೈಲ್. ಓಕೆ. ಬೈಲ್ ಎಲ್ಲಿಗೆ ಹೋಗುತ್ತೆ, ಇಂಟೆಸ್ಟೈನ್ ಒಳಗಡೆ ಏನಿರುತ್ತೆ, ವೇಸ್ಟ್ ಪ್ರಾಡಕ್ಟ್ ಅಥವಾ ಡೈಜೆಸ್ಟಿವ್ ಫುಡ್. ಓಕೆ. ಫುಡ್ ಎಲ್ಲ ಏನಾಗ್ತಾ ಇದೆ, ಡೈಜೆಷನ್ ಆಗ್ತಾ ಇದೆ. ಲಿವರ್ ಒಳಗಡೆ ಏನಾಗುತ್ತೆ, ಡೈಜೆಷನ್ ಆಗುತ್ತೆ ಮತ್ತು ವೇಸ್ಟ್ ಆಗಿ ಫೀಸಸ್ ಆಗಿ ಹೊರಗಡೆ ಬರುತ್ತೆ, ಈ ಥರ. ಓಕೆ. ಸಮ್ ಡ್ರಗ್ ಆರ್ ಎಕ್ಸ್ಕ್ರೀಟೆಡ್ ಇನ್ ಟು ದಿ ಬೈಲ್ ಆ್ಯಂಡ್ ಎಲಿಮಿನೇಟೆಡ್ ವಯಾ ಫೀಸಸ್. ಬೈಲ್ ಎಲ್ಲಿಗೆ ಹೋಗುತ್ತೆ, ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನಿಂದ ಲಾರ್ಜ್ ಇಂಟೆಸ್ಟೈನಿಂದ ಫೀಸಸ್ ಮೀನ್ಸ್ ವೇಸ್ಟ್ ಪ್ರಾಡಕ್ಟಿಂದ ಹೊರಗಡೆ ಹೋಗುತ್ತೆ. ಲೈಕ್ ರಿಫಾಂಫಿಸಿನ್. ಓಕೆ. ಮ್ಯಾಕ್ರೋಲೈಡ್ ಆ್ಯಂಟಿಬಯೋಟಿಕ್ಸ್ ಇವೆಲ್ಲ ಎಲ್ಲಿಂದ ಹೋಗುತ್ತವೆ, ನಮ್ಮ ಫೀಸಸ್ಸಿಂದ ಹೊರಗಡೆ ಹೋಗ್ತವೆ. ಮೀನ್ಸ್ ವೇಸ್ಟ್ ಪ್ರಾಡಕ್ಟಿಂದ, ಸ್ಟೂಲಿಂದ ಹೊರಗಡೆ ಹೋಗುತ್ತೆ. ನೆಕ್ಸ್ಟ್ ಪಲ್ಮೋನರಿ ರೂಟ್ ಅಥವಾ ಎಕ್ಸಲೇಷನ್ ರೂಟ್. ಎಕ್ಸಲೇಷನ್ ಮೀನ್ಸ್ ನೀವು ಬ್ರೀದಿಂಗ್ ಮಾಡಿದಾಗ ಏರನ್ನು ಬ್ರೀದಿಂಗ್ ಮಾಡ್ತೀರಾ, ಗಾಳಿ ಹೊರಗಡೆ ಹಾಕಿದಾಗ ಆ ಗಾಳಿಯಲ್ಲಿ ಕೂಡ ಏನು ಹೋಗ್ಬೋದು, ಡ್ರಗ್ ಹೊರಗಡೆ ಹೋಗ್ಬೋದು. ವೊಲಟೈಲ್ ಡ್ರಗ್ ಲೈಕ್ ಜನರಲ್ ಅನಸ್ತೇಷಿಯಾ ಆರ್ ಎಕ್ಸ್ಕ್ರೀಟೆಡ್ ವಯಾ ಬ್ರೀದಿಂಗ್. ಜನರಲ್ ಅನಸ್ತೇಷಿಯಾ ಬ್ರೀದಿಂಗ್ನಿಂದ ಕೂಡ ಹೊರಗಡೆ ಹೋಗ್ಬೋದು. ಅದನ್ನು ನಾವು ಪಲ್ಮನರಿ ರೂಟ್ ಅಂತ ಹೇಳ್ತೀವಿ ಅಥವಾ ಎಕ್ಸಲೇಷನ್ ರೂಟ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಸಲೈವಾ ಆ್ಯಂಡ್ ಸ್ವೆಟ್. ಸಮ್ ಡ್ರಗ್ ಅಪಿಯರ್ ಇನ್ ಸಲೈವಾ ಆ್ಯಂಡ್ ಸ್ವೆಟ್. ಎಕ್ಸಾಂಪಲ್ ಮತ್ತು ರಿಫಾಂಫಿಸಿನ್ ಕೂಡ ನಾವು ತಗೋಬಹುದು. ಓಕೆ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಸಲೈವಾಯಿಂದ, ನಿಮ್ಮ ಸ್ವೆಟ್ಟಿಂದ ಕೂಡ ಏನು ಹೋಗ್ತಾ ಇದೆ, ಡ್ರಗ್ ಎಲಿಮಿನೇಟ್ ಆಗ್ತಾ ಇದೆ ನಿಮ್ಮ ಬಾಡಿಯಿಂದ. ನೆಕ್ಸ್ಟ್ ಬ್ರೆಸ್ಟ್ ಮಿಲ್ಕ್. ಓಕೆ. ಬ್ರೆಸ್ಟ್ ಮಿಲ್ಕಿಂದ ಕೂಡ ಏನಾಗ್ಬೋದು, ಡ್ರಗ್ ಹೊರಗಡೆ ಹೋಗ್ಬೋದು. ಎಕ್ಸಾಂಪಲ್ ಮಾರ್ಫಿನ್ ಆ್ಯಂಡ್ ಟೆಟ್ರಾಸೈಕ್ಲಿನ್.
ಓಕೆ, ಮಾರ್ಫಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರ್ಬೋದು, ನಿಮ್ಮ ಬ್ರೆಸ್ಟ್ ಮಿಲ್ಕಿಂದ ಕೂಡ ಹೊರಗಡೆ ಹೋಗಬಹುದು. ಕ್ಯಾನ್ ಸೀಕ್ರೆಟೆಡ್ ಇನ್ ಟು ದಿ ಬ್ರೆಸ್ಟ್ ಮಿಲ್ಕ್. ಆ್ಯಂಡ್ ಇನ್ನೊಂದು ಇಲ್ಲಿ ಬರೆಯೋದು ನೆನಪುದೆ, 6th ಈಸ್ ಟಿಯರ್. ಕಣ್ಣೀರಿನಿಂದ ಕೂಡ ಹೊರಗಡೆ ಹೋಗ್ಬೋದು. ಎಕ್ಸಾಂಪಲ್ ನೀವು ರಿಫಾಂಫಿಸಿನ್ ತಗೋಬಹುದು. ಸೊ ಐ ಥಿಂಕ್ ನಿಮಗೆ ರೂಟ್ಸ್ ಅರ್ಥ ಆಗಿರ್ಬೋದು, ಯಾವ್ಯಾವ ರೂಟಿಂದ ಡ್ರಗ್ ನಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ ಅಂತ. ರೀನಲ್ಲಿರುತ್ತೆ, ಪಿಲಿಯರಿ ಅಥವಾ ಫೀಸಸ್ ಅಂತ ಇರುತ್ತೆ, ಪಲ್ಮನರಿ ಅಥವಾ ಎಕ್ಸಲೇಷನ್, ಸ್ವೆಟ್ ಆ್ಯಂಡ್ ಸಲೈವಾ, ಬ್ರೆಸ್ಟ್ ಮಿಲ್ಕ್ ಆ್ಯಂಡ್ ಲಾಸ್ಟ್ ಇರೋದು ಟಿಯರ್. ಓಕೆ, ಕಣ್ಣೀರಿನಿಂದ ಕೂಡ ಹೋಗಬಹುದು. ನೆಕ್ಸ್ಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಎಕ್ಸ್ಕ್ರಿಯೇಷನ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡ್ರಗ್ ಎಕ್ಸ್ಕ್ರಿಷನ್. ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಡ್ರಗ್ ಎಕ್ಸ್ಕ್ರಿಷನನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಬೋದು ಅಂತ ಕೇಳಿದಾಗ, ಫಸ್ಟ್ pH ಆಫ್ ಯೂರಿನ್ pH ಕೂಡ ಡಿಪೆಂಡ್ ಮಾಡುತ್ತೆ. ಆ್ಯಸಿಡಿಕ್ ಡ್ರಗ್ ಎಕ್ಸ್ಕ್ರೀಟೆಡ್ ಫಾಸ್ಟರ್ ಇಂಟು ಆಲ್ಕಲೈನ್ ಯೂರಿನ್ ಆ್ಯಂಡ್ ವೈಸ್ ವರ್ಸ. ಆ್ಯಸಿಡಿಕ್ ಡ್ರಗ್ಗಳು ಆಲ್ಕಲೈನ್ ಯೂರಿನ್ನಲ್ಲಿ ಫಾಸ್ಟಾಗಿ ಹೊರಗೆ ಹೋಗಿಬಿಡ್ತವೆ, ಆ್ಯಂಡ್ ಆಲ್ಕಲೈನ್ ಡ್ರಗ್ಸ್ ಆ್ಯಸಿಡಿಕ್ ಯೂರಿನ್ನಲ್ಲಿ ಫಾಸ್ಟಾಗಿ ಹೊರಗಡೆ ಹೋಗಿಬಿಡ್ತವೆ ಅಂತ ಅರ್ಥ. ನೆಕ್ಸ್ಟ್, ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್. ಹೌದು, ಯಾವ ಬೌಂಡ್ ಡ್ರಗ್ ಆರ್ ನಾಟ್ ಫಿಲ್ಟರ್ಡ್ ಈಸಿಲಿ. ಯಾವ ಡ್ರಗ್ ಬೌಂಡ್ ಇದೆಯಲ್ಲ ಅದು ನಮ್ಮ ಬಾಡಿಯಿಂದ ಈಸಿಲಿ ಫಿಲ್ಟರ್ ಔಟ್ ಆಗೋದಿಲ್ಲ. ಓಕೆ, ಸೊ ಅದು ನಮ್ಮ ಬಾಡಿಯಲ್ಲೇ ಪ್ರೆಸೆಂಟ್ ಇರುತ್ತೇನಾ? ಇಲ್ಲ. ಓಕೆ, ಸೊ ಫಸ್ಟ್ ಏನಿತ್ತು, ಅಬ್ಸರ್ವ್ ಆಗೋಕ್ಕಿಂತ ಮೊದಲು ಅದು ಫ್ರೀ ಇತ್ತು. ಅಬ್ಸರ್ವ್ ಆಗೋಕ್ಕಿಂತ ಮೊದಲು ಅದು ಏನಿತ್ತು? ಫ್ರೀ ಇತ್ತು. ಸೊ ಫ್ರೀ ಇದ್ಮೇಲೆ ಅದು ಏನಾಗುತ್ತೆ? ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆಗಿದ್ಮೇಲೆ ಸ್ವಲ್ಪ ಬೌಂಡ್ ಇರುತ್ತೆ, ಸ್ವಲ್ಪ ಫ್ರೀ ಇರುತ್ತೆ. ಓಕೆ, ಹಾಫ್ ಬೌಂಡ್ ಇರುತ್ತೆ, ಹಾಫ್ ಫ್ರೀ ಇರುತ್ತೆ. ಸೊ ಯಾವಾಗಿದು ಫ್ರೀ ಡ್ರಗ್ ಇದೆಯಲ್ಲ ಅದು ಎಕ್ಸ್ಕ್ರೀಟ್ ಆಗಿದೆ. ಎಕ್ಸ್ಕ್ರೀಟ್ ಆಗಿದ ಮೇಲೆ ಇದು ಬೌಂಡ್ ಡ್ರಗ್ ಏನಾಗುತ್ತೆ? ಮತ್ತೆ ಫ್ರೀ ಆಗುತ್ತೆ. ಬೌಂಡ್ ಡ್ರಗ್ ಗೆಟ್ ಫ್ರೀ ಆಗಿದ ಮೇಲೆ ಮತ್ತೆ ಅದು ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಈ ಥರ. ಓಕೆ, ಬೌಂಡ್ ಡ್ರಗ್ ಡೈರೆಕ್ಟ್ಲಿ ಫಿಲ್ಟರ್ ಆಗೋದಿಲ್ಲ. ಬೌಂಡ್ ಡ್ರಗ್ ಫ್ರೀ ಆಗಿದ ಮೇಲೆ ಅದು ಹೊರಗಡೆ ಹೋಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಮಾಲಿಕ್ಯುಲಾರ್ ಸೈಜ್. ಸ್ಮಾಲರ್ ಮಾಲಿಕ್ಯೂಲ್ ಫಿಲ್ಟರ್ ಔಟ್ ಈಸಿಲಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಮಾಲಿಕ್ಯೂಲ್ ಸೈಜ್ ಚಿಕ್ಕದಿರುತ್ತೆ ಅದು ಈಸಿಲಿ ಫಿಲ್ಟರ್ ಆಗುತ್ತೆ ಅಂತ ಅರ್ಥ. ಸೊ ಐ ಥಿಂಕ್ ನಿಮಗೆ ಫ್ಯಾಕ್ಟರ್ ಕೂಡ ಅರ್ಥ ಆಗಿರ್ಬೋದು. pH ಆಫ್ ದಿ ಯೂರಿನ್, ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ ಆ್ಯಂಡ್ ಮಾಲಿಕ್ಯುಲಾರ್ ಸೈಜ್. ಸೊ ನಾವು ಏನೇನು ನೋಡಿದ್ದೀವಿ ಎಕ್ಸ್ಕ್ರೀಷನಲ್ಲಿ. ಎಕ್ಸ್ಕ್ರೀಷನ್ ಅಂದರೆ ಏನು? ನಮ್ಮ ಬಾಡಿಯಿಂದ ಹೊರಗಡೆ ಹೇಗೆ ಹೋಗುತ್ತೆ ಅಂತ ಅರ್ಥ. ಓಕೆ, ಸೊ ಐ ಥಿಂಕ್ ನಿಮಗೆ ಫಾರ್ಮಕೋಕೈನೆಟಿಕ್ಸ್ ಅರ್ಥ ಆಗಿರ್ಬೋದು. ಸೊ ಫಾರ್ಮಕೋಕೈನೆಟಿಕ್ಸಲ್ಲಿ 4 ಪ್ರೋಸೆಸ್ ಇರುತ್ತೆ: ಅಬ್ಸಾರ್ಪ್ಷನ್, ಡಿಸ್ಟ್ರಿಬ್ಯೂಷನ್, ಮೆಟಾಬಾಲಿಸಮ್ ಅಥವಾ ಬಯೋ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಅಬ್ಸಾರ್ಪ್ಷನ್ ಮೀನ್ಸ್ ಡ್ರಗ್ ಏನು ಹೋಗ್ತಾ ಇದೆ? ನಮ್ಮ ಬ್ಲಡ್ ಒಳಗಡೆ ಹೋಗ್ತಾ ಇದೆ. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ಬ್ಲಡ್ ಒಳಗಡೆ ಹೋಗಿದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಓಕೆ, ಡಿಸ್ಟ್ರಿಬ್ಯೂಟ್ ಆಗಿದ ಮೇಲೆ ಇಲ್ಲಿ ಏನಾಗ್ತಾ ಇದೆ? ಮೆಟಾಬಾಲಿಸಮ್ ಮೀನ್ಸ್ ಚೇಂಜಿಂಗ್ ಆಫ್ ಡ್ರಗ್. ಕೆಮಿಕಲಿ ನಾವು ಏನು ಮಾಡ್ತಾ ಇದ್ದೀವಿ? ಅಲ್ಟರೇಷನ್ ಮಾಡ್ತಾ ಇದ್ದೀವಿ, ಡ್ರಗನ್ನು ಚೇಂಜ್ ಮಾಡ್ತಾ ಇದ್ದೀವಿ ನಮ್ಮ ಬಾಡಿಯಲ್ಲಿ. ಅದನ್ನು ನಾವು ಬಯೋ ಟ್ರಾನ್ಸ್ಫಾರ್ಮೇಷನ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಎಕ್ಸ್ಕ್ರೀಷನ್ ಅಂದರೆ ನಮ್ಮ ಬಾಡಿಯಿಂದ ಡ್ರಗ್ ಹೊರಗಡೆ ಹೋಗ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ, ಸೊ ನಿಮಗೆ ಇಂಥ ವಿಡಿಯೋ ಇನ್ನೂ ಜಾಸ್ತಿ ಬೇಕಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.